ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ಬನ್ನಿ, ಇವತ್ತು ನಿಮ್ಮ ಹೃದಯ ನಿಮ್ಗೆ ಏನ್ ಹೇಳಲಿಕ್ಕೆ ಬಯಸ್ತಿದೆ, ನಿಮ್ಗೇನ್ ಗೈಡೆನ್ಸ್ ಕೊಡ್ಬೇಕು ಅಂತ ನಿಮ್ ಹೃದಯ ಹಾತೊರಿತಾ ಇದೆ. ನಿಮ್ಮ ಹೃದಯದ ಮಾತು ನಿಮಗಾಗಿ ಏನಿದೆ, ಬೇರೆಯವ್ರಿಗಾಗಿ ಅಲ್ಲ, ನಿಮ್ಮ ಹೃದಯದ ಮಾತು ನಿಮಗೆ ಏನ್ ತಿಳಿಸ್ಲಿಕ್ಕೆ ಬಯಸ್ತಿದೆ. ಬನ್ನಿ ನೋಡೋಣ. ಇದು ಮೊದಲನೇದು, ಇದು ಎರಡನೇದು. ಎರಡು ಬೇರೆ ಬೇರೆ ಡಕ್. ಇದು ಏನ್ ಕಾರ್ಡ್ಸ್ ಇದೆಯೋ ಈ ಕಾರ್ಡ್ ಅಲ್ಲೇ ಶಫಲ್ ಮಾಡ್ತೀನಿ. ಯಾರು ಇದನ್ನ ಆಯ್ಕೆ ಮಾಡಿದೀರೋ ಇದ್ರಲ್ಲೇ ಶಫಲ್ ಆಗುತ್ತೆ. ಯಾರು ಇದನ್ನ ಆಯ್ಕೆ ಮಾಡಿದಿರೋ ಇದರಲ್ಲೇ ನಿಮ್ಗೆ ಮೆಸೇಜಸ್ ಇದೆ. ಬನ್ನಿ ಶುರು ಮಾಡೋಣ. ಮೊದಲು ಯಾರು ಇದನ್ನ ಆಯ್ಕೆ ಮಾಡಿದೀರಾ ಅವರಿಗೆ ಏನ್ ಮೆಸೇಜಸ್ ಇದೆ, ನಿಮ್ಮ ಹೃದಯ ನಿಮ್ಗೇನ್ ಹೇಳಲಿಕ್ಕೆ ಬಯಸ್ತಾ ಇದೆ, ಬನ್ನಿ ನೋಡೋಣ. ನಿಮ್ಮ ಹೃದಯದ ಸಲಹೆ ಏನಿದೆ? ನಿಮ್ ಹೃದಯ ನಿಮ್ಮ ಹತ್ರ ತುಂಬಾ ಮಾತಾಡ್ಬೇಕು ಅಂತ ಅನ್ನಿಸ್ತಾ ಇದೆ. ನೀವು ಕೇಳ್ತಾನೆ ಇಲ್ಲ ನಿಮ್ ಹೃದಯದ ಮಾತು ಅಂತ ಅನ್ಸುತ್ತೆ. ಆಹಾ, ಪೇಜ್ ಆಫ್ ಸೋರ್ಡ್ಸ್, ಎಂಪ್ರೆಸ್, ಕ್ವೀನ್ ಆಫ್ ಸೋರ್ಡ್ಸ್, ಓಹೋ, ಕಿಂಗ್ ಆಫ್ ಸೋರ್ಡ್ಸ್, ಬ್ಯಾಲೆನ್ಸ್, ಏಟ್ ಆಫ್ ಸೋರ್ಡ್ಸ್, ಡೆತ್, ಪೇಜ್ ಆಫ್ ವಾಂಡ್, Queen of Pentacles. Okay. ಸಾರಿ, ಕರೆಂಟ್ ಹೋಗಿ ಬಂತು. ನಿಮ್ ಹೃದಯ ಏನ್ ಹೇಳ್ತಾ ಇದೆ ಅಂದ್ರೆ, ಇನ್ನೊಬ್ಬರನ್ನ ನೋಡ್ತಾ ನಿನ್ ಜೀವನ ಕಳಿಯೋದನ್ನ ಸಾಕ್ ಮಾಡು. ನಿನ್ನೊಳಗೆ ಎಲ್ಲಾನು ಇದೆ, ನೀನು ಬ್ಯಾಲೆನ್ಸ್ ಮಾಡು. ನೀನ್ ತುಂಬಾನೇ ಪೇಶನ್ಸ್ ಅಲ್ಲಿ, ನಿನ್ನ ತಾಳ್ಮೆಗೆ ನಿನ್ಗೆ ರೆಕ್ಕೆ ಬಂದಿದೆ. ಇವಾಗ ನಿನ್ನ ಕನಸಿಗೆ ರೆಕ್ಕೆ ಬಂದಿದೆ. ನೀನು ಒಂದು ವಿಷಯನ, ಏನೋ ಒಂದು ನಿನ್ನತನನ, ನಿನ್ನ ಭಾವನೆಗಳನ್ನ, ನಿನ್ನ ಪ್ರೀತಿನ, ನಿನ್ನ ಸಹನೆನ ಎಲ್ಲಾನು ಇನ್ ಮುಂದೆ ಎಲ್ಲ ಬ್ಯಾಲೆನ್ಸ್ ಮಾಡಿದೀರಾ. ಅದ್ರ ಬಗ್ಗೆ ಯಾವುದೋ ಒಂದು ವಿಚಾರದ ಬಗ್ಗೆ ಒಂದು ಎಲ್ಲಾ ರೀತಿಯ ಮಾಹಿತಿ ಇದ್ ಮಾಡ್ಕೊಂಡು, ಸಂಬಂಧದಲ್ಲಾಗ್ಲಿ ವ್ಯವಹಾರದಲ್ಲಾಗ್ಲಿ ಏನ್ರಲ್ಲೇ ಆದ್ರೂ ಬಹಳಷ್ಟು ವಿಷಯಗಳನ್ನ ಸಂಗ್ರಹಿಸಿದೀರಾ. ಸಂಗ್ರಹಿಸಿ ನಿಮ್ಗೆ ಎಲ್ಲಾ ರೀತಿಯ ಅನುಭವನೂ ಇದೆ, ಮತ್ತೆ ಸ್ಪಿರಿಚುವಲ್ ಅವೇಕನಿಂಗೂ ಆಗ್ತಿದೆ. ಆಧ್ಯಾತ್ಮಿಕವಾಗೂ ಇದ್ದೀರಾ, ಮತ್ತೆ ವ್ಯವಹಾರಿಕವಾಗೂ ಇದ್ದೀರಾ. ಬಹಳಷ್ಟು ನೊಂದಿದ್ದೀರಾ. ನಿಮ್ ಜೀವನದ ಒಳಗೆ ಯಾರನ್ನೂ ಬರ್ಲಿಕ್ಕೆ ಕೊಡ್ತಾ ಇಲ್ಲ ನೀವು. ಯಾಕೆಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಎಲ್ಲಾ ತರ ಅನುಭವ, ಎಲ್ಲಾ ತರ ನೋವು ತಿಂದಿದ್ದೀರಾ. ಬಹಳಷ್ಟು ತಾಳ್ಮೆಯಿಂದ ತುಂಬಾನೇ ಪರೀಕ್ಷೆಗೆ ಒಳಗಾಗಿದ್ದೀರಾ, ಪರೀಕ್ಷೆನ ಎದುರಿಸಿದೀರಾ. ಹಾಗಾಗಿ ನಿಮ್ ಮನಸ್ಸು ತುಂಬಾ ದುಃಖದಲ್ಲಿದೆ. ನಿಮ್ ಮನಸ್ಸು ತುಂಬಾ ದುಃಖದಲ್ಲಿದೆ. ನಿಮ್ ಹೃದಯ ಹೇಳ್ತಾ ಇದೆ, ಮತ್ತೆ ಸಮಾಧಾನ ತಗೋ, ಮತ್ತೆ ಬ್ಯಾಲೆನ್ಸ್ ಮಾಡು, ಮತ್ತೆ ನೀನು ಧ್ಯಾನ ಮಾಡ್ತಿದ್ಯಾ, ಮಾಡು. ದ ಎಂಪ್ರೆಸ್ ಆಗೋದು ಅಷ್ಟು ಸುಲಭನಾ? ಇದ್ ನೋಡಿ, ಪೇಜ್ ಆಫ್ ಸೋರ್ಸ್ ಇಂದ ದ ಎಂಪ್ರೆಸ್. ಒಬ್ಬ ಸಾಮಾನ್ಯ ವ್ಯಕ್ತಿ ಹೊಸದಾಗಿ ಹುಟ್ಟಿದ ಮಗುವಿಗೂ ಮಹಾರಾಣಿಯಾಗಿರೋ ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ಮಹಾರಾಣಿ ಆಗೋದ, ಎಂಪ್ರೆಸ್ ಆಗೋವರೆಗಿನ ಜರ್ನಿ ಅಷ್ಟು ಸುಲಭವಾಗಿ ಇರೋದಿಲ್ಲ ಅಲ್ವಾ? ದ ಎಂಪ್ರೆಸ್, ಕ್ವೀನ್ ಅಲ್ಲ, ಎಂಪ್ರೆಸ್. ಇಲ್ಲಿ ಕ್ವೀನ್ ಅಂದ್ರೆ ರಾಣಿ ಅಲ್ಲ, ಇಲ್ಲಿ ಮಹಾರಾಣಿ. ಅಲ್ಲಿವರೆಗೂ ಇದು ಯಾವುದೇ ಜೆಂಡರ್ ಇಲ್ಲ, ಯಾವುದೇ ವ್ಯಕ್ತಿತ್ವದ ಇದಿಲ್ಲ. ಇಲ್ಲಿ ಮೇಲ್ ಆಗ್ಲಿ ಫಿಮೇಲ್ ಆಗ್ಲಿ ಇಬ್ರಿಗೂ ಅನ್ವಯಿಸುತ್ತೆ. ತುಂಬಾನೇ ಒಂದ್ ರೀತಿಲಿ ನಿಮ್ಮನ್ನ ನೀವು ಪರಿವರ್ತನೆಗೊಳಿಸ್ತಾ, ಎಲ್ಲಾ ನೋವನ್ನು ತಿಂತ, ಎಲ್ಲಾ ಪರೀಕ್ಷೆಗಳಲ್ಲೂ ಪಾಸ್ ಆಗ್ತಾ ನೀವು ನಡ್ಕೊಂಬಂದಿರೋ ಸ್ಪಿರಿಚುವಲ್ ಜರ್ನಿ ಇದೆ ಅಲ್ಲ, ಅದು ಇಡೀ ಯೂನಿವರ್ಸ್ಗೆ ಇಂಪ್ರೆಸ್ ಮಾಡಿದೆ. ಬೇರೆಯವ್ರಿಗೆ ಇಂಪ್ರೆಸ್ ಅಲ್ಲ, ಇಡೀ ದೈವ ಕುಲಕ್ಕೆ ಇಂಪ್ರೆಸ್ ಆಗಿದ್ದೀರಾ. ನೀವು ಇಂಪ್ರೆಸ್ ಮಾಡಿದೀರಾ. ಇಡೀ ದೈವ ಕುಲ, ಇಡೀ ಜಗನಿ ನಿಮ್ಮಿಂದ ಇಂಪ್ರೆಸ್ ಆಗಿದ್ದಾರೆ. ನಿಮ್ಮನ್ನ ನೋಡಿ ಖುಷಿ ಆಗಿದೆ ಅವ್ರಿಗೆ, ಅವರು ಸಂತೋಷವಾಗಿದ್ದಾರೆ. ನಿಮ್ಮನ್ನ ಆ ಎನರ್ಜಿ, ಈ ಎನರ್ಜಿಯಿಂದ ಈ ಎನರ್ಜಿಗೆ ಬರೋದು ಅಷ್ಟು ಸುಲಭ ಅಲ್ಲ. ಬಹಳಷ್ಟು ಪರೀಕ್ಷೆಯ ಸಮಯ ಕೊಟ್ಟಿದ್ದೀರಾ. ಆಗ್ಲೇ ಹೇಳ್ದಾಗೆ ಪ್ರತಿಯೊಂದು ಹಂತದಲ್ಲೂ ನಿಮ್ಗೆ ಪರೀಕ್ಷೆ ನಡೆದಿದೆ. ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಪರೀಕ್ಷೆಯಲ್ಲೂ ನೀವು ಪಾಸ್ ಆಗಿದ್ದೀರಾ.
ಹಾಗಾಗಿ ಬಹಳಷ್ಟು ತಾಳ್ಮೆ ಬಂದಿದೆ. ಯಾರ್ ಬೇಕು ಯಾರ್ ಬೇಡ, ಯಾವ ಪರಿಸ್ಥಿತಿನ ಹೇಗ್ ನಿಭಾಯಿಸ್ಬೇಕು ಅನ್ನೋದು ಬಹಳ ಚೆನ್ನಾಗಿ ನಿಮ್ಗೆ ಗೊತ್ತಿದೆ. ಬಹಳ ಚೆನ್ನಾಗಿ ನಿಮಗ್ ಗೊತ್ತಿದೆ. ಯಾಕೆಂದ್ರೆ ನೀವೀಗ ಎಂಪ್ರೆಸ್ ಎನರ್ಜಿಲಿದ್ದೀರಾ. ಎಂಪ್ರೆಸ್ ಅಂದ್ರೆ ಸೌಂದರ್ಯ. ನಿಮ್ಗೆ ದೇಹ ಸೌಂದರ್ಯದ ಬಗ್ಗೆ ನಿಮ್ಗೆ ಯಾವುದೇ ವ್ಯಾಮೋಹ ಇಲ್ಲ. ಒಬ್ಬ ವ್ಯಕ್ತಿಯ ಆಂತರಿಕ ಸೌಂದರ್ಯ ಏನು, ಅವನ ಕೌಶಲ್ಯದ ಸೌಂದರ್ಯ ಏನು, ಅವನ ಕಲೆಯ ಸೌಂದರ್ಯ ಏನು. ಒಬ್ಬ ಕವಿ ಹೃದಯ ನಿಮ್ಮಲ್ಲಿ ಜಾಗೃತ ಆಗಿದೆ. ಕವಿ ಹೃದಯ ಅಂದ್ರೆ ಏನು, ಎಲ್ಲರಲ್ಲೂ ಎಲ್ಲದ್ರಲ್ಲೂ ಒಂದು ಒಳ್ಳೆದನ್ನ ಒಂದು ಕಾವ್ಯಮಯವಾಗಿ ವರ್ಣಿಸುವಂಥದ್ದು. ಆ ತರ ಕವಿತ್ವ ನಿಮ್ಮಲ್ಲಿ ಇದೆ. ತುಂಬಾನೇ ಪ್ಲೆಜರ್ ಆಗಿದ್ದೀರಾ. ಇಡೀ ಹೇಳಿಲ್ವಾ, ಭೂಮಿ ತಾಯಿ ಎಷ್ಟು ಕ್ಷಮಾಗುಣ ನಿಮ್ಮಲ್ಲಿದೆ, ಅಷ್ಟು ಕ್ಷಮಾಗುಣ ಬೆಳೆಸ್ಕೊಂಡಿದ್ದೀರಾ. ಒಂದು ಸಾಮಾನ್ಯ ವ್ಯಕ್ತಿ ಒಬ್ಬ ಮಹಾರಾಣಿ ಅಥವಾ ಮಹಾರಾಜನಾಗಿ ಬದಲಾಗೋದು ಸಣ್ಣ ವಿಚಾರ ಅಲ್ಲ. ನಿಮ್ ಹೃದಯ ಏನ್ ಹೇಳಕ್ ಬಯಸ್ತಿದೆ ಅಂದ್ರೆ, ಇಷ್ಟು ನೀವು ಶುರು ಮಾಡ್ದಾಗಿಂದ ಇಲ್ಲಿವರೆಗೂ ನಿಮ್ ಪಯಣ ನಿಂತೇ ಇಲ್ಲ, ನೀವು ರೆಸ್ಟೇ ಮಾಡಿಲ್ಲ. ಇಲ್ಲಿ ಏಜ್ ಮ್ಯಾಟರ್ ಆಗಲ್ಲ, ಜೆಂಡರ್ ಮ್ಯಾಟರ್ ಆಗಲ್ಲ. ನಿಮ್ ಹೃದಯ ಏನ್ ಹೇಳ್ತಿದೆ, ಇಷ್ಟೊಂದು ಅನುಭವ ಇದೆ, ಇಷ್ಟೊಂದು ಅರ್ಹತೆ ಇದೆ, ಇಷ್ಟೊಂದು ಕ್ಷಮತೆ ಇದೆ, ನಿನ್ನನ್ನ ನೀನು ಯಾಕೆ ಕಟ್ ಹಾಕೊಳ್ತಾ ಇದೀಯ? ನಿನ್ನನ್ ಯಾಕೆ ನೀನ್ ಬಂದಿ ಮಾಡ್ತಾ ಇದೀಯಾ? ನೀನ್ ಯಾಕೆ ಸರಿಯಾದ ನಿರ್ಧಾರ ತಗೊಳ್ತಾ ಇಲ್ಲ? ನಿನ್ ಜೀವನಕ್ಕೆ ಏನ್ ಬೇಕು ಏನ್ ಬೇಡ ಅಂತ ನೀನ್ ಸಂತೋಷವಾಗಿರೋದೇ ಮರ್ತ್ಬಿಟ್ಟಿದ್ಯಲ್ಲ. ನಾನ್ ನಿನ್ನ ಹೃದಯ ಮಾತಾಡ್ತಾ ಇದ್ದೀನಿ. ನನ್ಗೆ ಸಂತೋಷ ಬೇಕು, ನನಗೆ ನೀನ್ ಸಂತೋಷವಾಗಿರೋದ್ ಬೇಕು. ಇಷ್ಟು ದಿನದ ಜರ್ನಿಲಿ ನಾನ್ ನಿನ್ ಜೊತೆ ಸಹಾಯಕ್ಕೆ ನಿಂತಿದ್ದೆ. ನಿನ್ನ ತಾಳ್ಮೆಗೆ ನಾನು ಹೆಗಲ್ ಕೊಟ್ಟೆ. ನನ್ಗೀಗ ಸಂತೋಷ ಕೊಡು ನೀನು ಅಂತ ಅದು ಕೇಳ್ತಾ ಇದೆ ನಿಮ್ಮ ಹೃದಯದ ಮಾತು. ನೀವು ಯಾರನ್ನೂ ಒಳಗ್ ಬರ್ಲಿಕ್ಕೆ ಕೊಡ್ತಾ ಇಲ್ಲ ನಿಮ್ ಜೀವನದಲ್ಲಿ. ಯಾಕೆ ಅಂದ್ರೆ ನಿಮಗ್ ಸಿಕ್ದವ್ರೆಲ್ರು ಮೋಸ ಮಾಡೋರು, ಬಹಳ ಸುಳ್ಳು ಹೇಳೋರು, ಒಂಥರ ಅವರು ಮಿಸ್ಯೂಸ್ ಮಾಡ್ಕೊಳೋ ಅಂಥವ್ರು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡೋ ಅಂಥವ್ರು, ಸುಳ್ಳು ಜಾಸ್ತಿ ಹೇಳೋ ಅಂಥವ್ರು, ಮುಖವಾಡದ ಮನುಷ್ಯರು, ಜೊತೆಲೇ ಇರ್ತಾರೆ, ಜೊತೆಲೇ ಪಳಗ್ತಾರೆ, ಜೊತೆಲೇ ಎಲ್ಲ ಮಾಡ್ತಾರೆ, ಮತ್ತೆ ಅದನ್ನೇ ಹೋಗಿ ಬೇರೆ ರೀತಿಯಲ್ಲಿ ಇನ್ನೊಂದು ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡ್ತಾರೆ. ಪ್ರತಿ ಸತಿ ನಿಮ್ ಜೊತೆ ವಾದ ವಿವಾದ ಮಾಡ್ತಾರೆ. ನಿಮ್ಮನ್ನ ಬಹಳಷ್ಟು, ನೀವ್ ಎಷ್ಟೇ ಕರೆಕ್ಟ್ ಆಗಿದ್ರು ನಿಮ್ಮನ್ನ ತಪ್ಪು ಅಂತ ತೋರಿಸ್ಲಿಕ್ಕೆ ಬಹಳಷ್ಟು ಪ್ರಯತ್ನ ಪಡ್ತಾರೆ. ನಿಮ್ ಜೊತೆ ಪ್ರತಿ ದಿನ ಅವರು ನೀವೇನು ಅನ್ನೋದೇ ಅವ್ರಿಗೆ ಅರ್ಥ ಆಗಲ್ಲ. ಯಾಕೆ ಅಂದ್ರೆ ನೀವು ಡಿವೈನ್ ಫೆಮಿನೈನ್, ಇಲ್ಲಿ ನೀವು ಡಿವೈನ್ ಗೈಡೆನ್ಸ್ ಅಲ್ಲಿ ಬರ್ತಾ ಇದ್ದೀರಾ. ನಿಮ್ದು ಸೋಲ್ ಜರ್ನಿಲ್ ನೀವು ಇದ್ದೀರಾ. ಕೆಲವರಿಗೆ ಅದು ಅರ್ಥ ಆಗೋದಿಲ್ಲ. ಹಾಗಾಗಿ ಅವರು ನಿಮ್ಮನ್ನ ಏನಾದ್ರೂ ನಿಮ್ ಬಗ್ಗೆ ಮಾತಾಡಿದ್ರೆ ಅದನ್ನ ಯಾಕೆ ಸೀರಿಯಸ್ ಆಗಿ ತಗೊಂತೀರಾ? ಇನ್ನೊಬ್ಬರ ಭಾವನೆಗೆ ಬೆಲೆ ಕೊಡ್ಬೇಕು, ಎಷ್ಟು ಕೊಡ್ಬೇಕೋ ಅಷ್ಟು ಕೊಡು, ಜಾಸ್ತಿ ಕೊಡ್ಬೇಡ ಅಂತ ಹೇಳ್ತಾರೆ. ನಿನ್ನಷ್ಟು ಅನುಭವ ಅವರಿಗಿಲ್ಲ. ಹಾಗಾಗಿ ಅವರ ಭಾವನೆಗೆ, ಅವರ ವ್ಯಕ್ತಿತ್ವಕ್ಕೆ ನೀನು ಅಷ್ಟೊಂದು ಮಹತ್ವ ಕೊಟ್ಟು ಯಾರೋ ಏನೋ ಹೇಳಿದ್ರು ಅನ್ಬಿಟ್ಟು ನಿನ್ನನ್ನ ನೀನು ಈ ಎನರ್ಜಿಗೆ ಇಲ್ಲಿ ಇಟ್ಕೊಳೋದು ಎಷ್ಟು ಸರಿ ಅಂತ ನಿಮ್ಮ ಮನಸ್ಸು, ನಿಮ್ಮ ಹೃದಯ ನಿಮ್ಮನ್ನ ಕೇಳ್ತಾ ಇದೆ. ಹೊರಗ್ ಬಾ, ಸ್ವಲ್ಪ ಕಣ್ಬಿಟ್ಟಿ ನೋಡು. ನಿಂದು ಅಂತ ಒಂದ್ ಜೀವನ ನೋಡು. ನೀನು ಕೂಡ ಸ್ವಲ್ಪ ನಗು, ಬೇರೆ ಸುಖವಾಗಿರು. ನೀನು ಎಷ್ಟು ಸುಂದರವಾಗಿದೀಯ ಅಂತ ಯಾವತ್ತಾದ್ರೂ ನೋಡ್ಕೊಂಡಿದೀಯ ಕನ್ನಡಿಲಿ ಅಂತ ಕೇಳ್ತಾ ಇದೆ ಅದು. ತುಂಬಾ ಸುಂದರವಾಗಿದ್ದೀರಾ ನೀವು. ಆದ್ರೂ ಕೂಡ ನಿಮ್ಗೆ ನಿಮ್ಮ ಸೌಂದರ್ಯದಲ್ಲಿ ಬರೀ ಕೊರತೆನೆ ಕಾಣಿಸ್ತಾ ಇರುತ್ತೆ. ಹಾಗಾಗಿ ನಾನು ನಿನ್ನ ಹೃದಯದಲ್ಲಿರೋದು, ನಾನು ನಿನ್ಗಿಂತ ಹೆಚ್ಚು, ನನಗಿಂತ ಹೆಚ್ಚು ನೀನು, ನಿನ್ಗಿಂತ ಹೆಚ್ಚು ನಾನು ಸುಂದರವಾಗಿದ್ದೀವಿ. ನಿನ್ನನ್ನ ನೀನು ಬಂದಿ ಮಾಡ್ಕೊಂಬೇಡ. ಮೂರ್ಖುಳ್ ತರ ಕಣ್ ಕಟ್ಕೊಂಡಿರ್ಬೇಡ. ಸುಮ್ನೆ ಗಾಳಿ ಜೊತೆ ಗುದ್ದಾಟ ಮಾಡ್ಬೇಡ. ಗಾಳಿ ಮಾತಿಗೆ ನೀನು ಕಿವಿ ಕೊಡ್ಬೇಡ ಅಂತ ನಿಮ್ ಮನಸ್ಸು ನಿಮ್ಗೆ ಹೇಳ್ತಾ ಇದೆ. ಇಡೀ ಅಮ್ಮನ ಆಶೀರ್ವಾದ. ನೀವು ಎಂತದೇ ಪರಿಸ್ಥಿತಿಯಲ್ಲೇ ಇದ್ರು ಏಂಜಲ್ಸ್ ನಿಮ್ ಸಪೋರ್ಟಿಗೆ ಇರ್ತಾರೆ, ಬರ್ತಾರೆ, ಪ್ರತಿ ಕ್ಷಣ ನಿಮ್ಮನ್ನ ಕಾಯ್ತಾರೆ ಅಂತ ಕೂಡ ಮೆಸೇಜ್ ಕೊಡ್ತಾ ಇದೆ. ಅಗೇನ್ ನೋಡಿ, ಎಸ್, ಅಗೇನ್ ಮುಂದಕ್ಕೆ, ಎಸ್, ನಿನಗೆ ಸರಿಯಾದ ಜೋಡಿ ಬ್ರಹ್ಮ ಸೃಷ್ಟಿ ಮಾಡಿದ್ದಾರೆ. ಅವ್ರು ಬರ್ತಾರೆ. ನಿಮ್ದು ಸೋಲ್ಮೇಟ್ ಜರ್ನಿ. ಎಸ್, ಬಹಳಷ್ಟು ಪೂರ್ವಜರು ಅಥವಾ ಹಿಂದೆ ಹೋದಂತ ಆನ್ಸಿಸ್ಟರ್ಸ್ ಅಂತ ಏನ್ ಕರೀತೀರಾ,
ಅವರ ಜನ್ಮ ಜನ್ಮಾಂತರದ ಫಲ ನೀವಿಬ್ರು ಒಂದಾಗ್ತೀರಾ. ಎಸ್, ನಿಮ್ ಜೀವನಕ್ಕೆ ಬರ್ತಾ ಇದ್ದಾರೆ, ಬರೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಅವ್ರನ್ನ ಒಳಗೆ ಬಿಡು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಸೋಲ್ಮೇಟ್ ಒಳಗೆ ಬರ್ತಾ ಇದ್ದಾರೆ, ಅವ್ರನ್ನ ಒಳಗೆ ಬಿಡ್ಲಿಕ್ಕೆ ನೀನ್ ತಯಾರಿಲ್ಲ. ನಿನ್ನ ಹೃದಯದ ಬಾಗಿಲ್ನ ನೀನು ಬಂದಿ ಮಾಡಿ ಇಟ್ಬಿಟ್ಟಿದ್ಯಾ. ಅದು ತಪ್ಪಲ್ಲ. ನೀನ್ ತುಂಬಾ ನೋವು ತಿಂದಿದ್ಯಾ, ನೀನ್ ಬಹಳಷ್ಟು ಅನುಭವಿಸಿದ್ಯಾ. ನಿನ್ಗೆ ಯಾರ ಮೇಲೂ ನಂಬಿಕೆ ಇಲ್ಲ. ಯಾಕೆ ಅಂದ್ರೆ ಯಾರು ನಿನ್ ನಂಬಿಕೆನ ಉಳಿಸ್ಕೊಂಡ್ಲೇ ಇಲ್ಲ. ನಿನ್ ಬಗ್ಗೆ ಗಾಳಿ ಸುದ್ದಿ ಹರಡ್ತಾನೆ ಹೋದ್ರು, ನಿನ್ ಬಗ್ಗೆ ಅಪಪ್ರಚಾರ ಮಾಡ್ತಾನೆ ಹೋದ್ರು, ನಿನ್ ಜೊತೆ ವಾದ ವಿವಾದ ನಡೀತಾನೆ ಇತ್ತು. ಯಾಕೆ ಅಂದ್ರೆ ಅವರಿಗೆ ನೀನು ಅರ್ಥ ಆಗ್ಲೇ ಇಲ್ಲ, ಅಥವಾ ಅವರು ಅರ್ಥ ಮಾಡ್ಕೊಳೋ ಪ್ರಯತ್ನನೇ ಪಡ್ಲಿಲ್ಲ. ಅವರು ನಿನ್ನನ್ನ ಯಾವಾಗ್ಲೂ ಒಂದು ವೇಸ್ಟ್ ಪರ್ಸನ್ ತರ ನೋಡಿದ್ರು. ಅದ್ರ ಬಗ್ಗೆ ನೀನ್ ಯಾಕೆ ಚಿಂತೆ ಮಾಡ್ತೀಯ? ನಿನ್ನಷ್ಟು ಅವರು ಮೆಚೂರ್ ಆಗಿ ಇಲ್ಲ, ನಿನ್ನಷ್ಟು ಅವರು ಸ್ಪಿರಿಚುವಲ್ ಪರ್ಸನ್ ಅಲ್ಲ. ಈಗ ನಿನ್ನ ಜೀವನಕ್ಕೆ ಆ ವ್ಯಕ್ತಿಯ ಆಗಮನ ಆಗ್ತಾ ಇದೆ. ಆ ವ್ಯಕ್ತಿನ ಒಳಗೆ ಬಿಡು. ನಿನ್ನ ಹೃದಯನ ತಗಿ ಅವರಿಗೋಸ್ಕರ ಅಂತ ನಿಮ್ಮ ಹೃದಯ ಹೇಳ್ತಾ ಇದೆ. ಯಾಕೆ ಅಂದ್ರೆ ಅರ್ಧ ಹೃದಯ ನಾನು ಇಲ್ಲಿದ್ದೀನಿ, ಇನ್ ಅರ್ಧ ಹೃದಯ ಅವ್ರ ಹತ್ರ ಇದೆ. ಹಾಗಾಗಿ ನೀವಿಬ್ರು ವಿರುದ್ಧ ದಿಕ್ಕಲ್ಲಿ ಇರ್ಬೇಡಿ, ಒಬ್ರಿಗೊಬ್ರು ಜೋಡಿಯಾಗಿ ಅರ್ಧನಾರೀಶ್ವರರ ತರ ಇರಿ ಅಂತ ನಿಮ್ಮ ಹೃದಯ ನಿಮ್ಗೆ ಮೆಸೇಜ್ ಮಾಡ್ತಾ ಇದೆ. ಇಸ್ ಇಟ್ ಟ್ರೂ ಆರ್ ನಾಟ್? ಕೆಲವರಿಗೆ ಮಾತ್ರ ಇದು ಮೆಸೇಜಸ್. ಎಸ್, ಬಹಳ ನೊಂದಿದ್ಯಾ, ಬಹಳ ಸತಿ ಸಾವಿನ ದವಡೆಯಿಂದ ಹೊರಗೆ ಬಂದಿದ್ಯಾ. ನಿನ್ನನ್ನ ನೀನು ರಕ್ಷಣೆ ಮಾಡ್ಕೊಂಡಿರೋ ರೀತಿನೇ ವಿಭಿನ್ನ. ಯಾಕೆ ಅಂದ್ರೆ ಪ್ರತಿ ಸತಿ ನೀನು ಸತ್ತಿ 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 ಹುಟ್ಟಿದ್ಯಾ, ಮರು ಹುಟ್ಟು ಪಡ್ಕೊಂಡ್ ಹುಟ್ಟಿದ್ಯಾ. ಪ್ರತಿ ಸತಿ ನಿನ್ನ ಹತ್ರ ಸಮಸ್ಯೆ ಬಂದಾಗೂ ಆ ಸಮಸ್ಯೆನೆ ಸೋತಿ ನಿನ್ನಿಂದ ದೂರ ಹೋಗಿದೆ ಹೊರ್ತು ನೀನು ಅದ್ರ ವಿರುದ್ಧ ನೀನು ವಿಜಯ ಪತಾಕೆನೆ ಹಾರಿಸಿದ್ಯಾ. ಸಾವಿನ ವಿರುದ್ಧ ವಿಜಯ ಪತಾಕೆ ಹಾರಿಸ್ಕೊಂಡ್ ಬಂದಿದ್ದೀರಾ ನೀವು. ಸಾವಿನ ವಿರುದ್ಧ ವಿಜಯ ಪತಾಕೆ ಅಷ್ಟು ಸುಲಭ ಅಲ್ಲ. ಯಮಧರ್ಮರಾಯನ ಗೆಲ್ಲಿಕ್ಕೆ ಎಲ್ಲರ ಕೈಲೂ ಸಾಧ್ಯ ಇಲ್ಲ. ಅದು ಸಾವಿತ್ರಿ ಅಂತವ್ರ ಹತ್ರ ಮತ್ತೆ ಚಿರಂಜೀವಿ ಮಾರ್ಕಂಡೇಯರ ಅಂತವ್ರ ಹತ್ರ ಮಾತ್ರ ಸಾಧ್ಯ. ಅಂಥ ಭಾಗ್ಯ ಇರೋ ಅಂತವ್ರು ನೀವು. ನಿಮ್ಮನ್ ಯಾಕೆ ನೀವು ಈ ತರ ಎನರ್ಜಿಲಿ ಇಟ್ಕೊಂತೀರಾ? ನಿಮ್ಮನ್ ಯಾಕೆ ನೀವು ಹೀಗೆ ಸ್ಟಕ್ ಮಾಡ್ಕೊಂತೀರಾ ಅಂತ ನಿಮ್ ಹೃದಯ ಪದೇ ಪದೇ ಕೇಳ್ತಾ ಇದೆ. ಬಹಳಷ್ಟು ಕಷ್ಟಪಟ್ಟಿದ್ದೀರಾ ಹಣಕಾಸಿಗಾಗಿ, ಬಹಳಷ್ಟು ನೊಂದಿದ್ದೀರಾ. ತುಂಬಾ ಎನರ್ಜಿ ಬರ್ತಿದೆ, ಅಳುನೆ ಬರ್ತಾ ಇದೆ. ತುಂಬಾನೇ ಸಫರ್ ಮಾಡಿದೀರಾ ಹಣಕಾಸಿನ ಪರಿಸ್ಥಿತಿ ತಗೊಂಡು. ತುಂಬಾ ಅಂದ್ರೆ ತುಂಬಾ ಸಫರ್ ಮಾಡಿದೀರಾ. ಎಲ್ಲೂ ನಿಮ್ಮ ವ್ಯಕ್ತಿತ್ವನ ಬಿಟ್ಕೊಟ್ಟಿಲ್ಲ, ನಿಮ್ಮ ವ್ಯಕ್ತಿತ್ವನ ಬಿಟ್ಕೊಡ್ಲಿಲ್ಲ. ನಿಮ್ಮ ಕೈಲಿ ಎಷ್ಟಿತ್ತೋ ಅಷ್ಟ್ರಲ್ಲೇ ನೀವು ಬದುಕಿದೀರಾ. ಎಷ್ಟೋ ಸತಿ ಅನಾರೋಗ್ಯ ಅತಿರೇಕಕ್ಕೆ ಹೋಗಿದೆ. ಅನಾರೋಗ್ಯ ಸಾವಿನ ದವಡೆಗೆ ನಿಮ್ಮ ಅನಾರೋಗ್ಯ ನಿಮ್ಮನ್ನ ಕರ್ಕೊಂಡು ಹೋದ್ರು ಕೂಡ ಯಾರ ಮುಂದೇನು ನೀವು ಕೈ ಚಾಚಿ ನಿಲ್ಲಿಲ್ಲ. ಅಂಥ ಸ್ವಾಭಿಮಾನಿ ನೀನು, ಅಂಥ ವ್ಯಕ್ತಿತ್ವ ನಿನ್ನದು. ನಿನ್ ಕೈಲಿ ಏನಿತ್ತೋ ಅದ್ರಲ್ಲೇ ನೀನು ತೃಪ್ತಿ ಪಟ್ಟೆ. ನೀನು ಇನ್ನೊಬ್ಬರಿಗೋಸ್ಕರ ನೀನು ಆಸೆ ಪಡ್ಲಿಲ್ಲ. ಇನ್ನೊಬ್ಬರ ವ್ಯಕ್ತಿತ್ವ ದುಡ್ಡಿಗಾಗ್ಲಿ ವ್ಯಕ್ತಿತ್ವಕ್ಕಾಗ್ಲಿ ನೀನು ಮಾರ್ಕೊಂಡ್ಲಿಲ್ಲ. ನೀನು ನೀನಾಗಿ ಉಳ್ಕೊಂಡೆ. ಪ್ರತಿ ನಿನ್ನ ಯಾವುದೇ ಸಮಸ್ಯೆ ಬಂದ್ರು, ಯಾವುದೇ ಪರಿಸ್ಥಿತಿ ಬಂದ್ರು ಅದನ್ನ ಒಂದು ಅನುಭವದ ರೀತಿಯಲ್ಲಿ, ಅದನ್ನ ಒಂದು ನಾಲೆಜ್ ರೀತಿಯಲ್ಲಿ, ಅದನ್ನ ಒಂದು ವಿದ್ಯೆಯ ಜ್ಞಾನದ ರೀತಿಯಲ್ಲಿ ಅದನ್ನ ಪಡ್ಕೊಂತ ಹೋದ್ರಿ. ಆ ಜ್ಞಾನ ಏನು ನೀವು ಪಡ್ಕೊಂಡ್ರಿ, ಪ್ರತಿ ಪರಿಸ್ಥಿತಿಲೂ ನಿಮಗ್ ಬಂದಿದ್ ಪರೀಕ್ಷೆಯಲ್ಲಿ ನೀವೇನು ಅನುಭವದ ಜ್ಞಾನ ಪಡ್ಕೊಂಡ್ರಿ, ಆ ಅನುಭವದ ಜ್ಞಾನನೇ ಇನ್ನು ಮುಂದೆ ನಿಮ್ಗೆ ಆದಾಯದ ಮೂಲ ಆಗ್ಲಿದೆ. ವೆರಿ ನೈಸ್. ಇಷ್ಟೆಲ್ಲ ಬದಲಾವಣೆ ಬರ್ತಿರೋ ಸಮಯದಲ್ಲಿ ನೀನು ಮುಗಿಸ್ಕೊಳ್ಳೋ ಪ್ರಯತ್ನ ಯಾಕೆ ಮಾಡ್ತಾ ಇದೀಯ? ಯಾಕೆ ನಿನ್ನನ್ನ ನೀನು ಮುಳುಗಿಸ್ಕೊಳೋ ಪ್ರಯತ್ನ ಪಡ್ತಾ ಇದೀಯ? ನೋಡು, ಆಯ್ಕೆ ಮಾಡು, ಇದರಿಂದ ಹೊರಗ್ ಬಾ, ಮನಸ್ಥಿತಿನ ಸರಿ ಮಾಡ್ಕೋ, ಒಳ್ಳೆ ಸಮಯ ಬರ್ತಾ ಇದೆ ಅಂತ ನಿಮ್ಮ ಹೃದಯ ನಿಮ್ಗೆ ಹೇಳ್ತಾ ಇದೆ. ನನಗ್ ಮಾತೆ ಬರ್ತಾ ಇಲ್ಲ, ಅಳು ಬರ್ತಾ ಇದೆ. ಅಗೇನ್ ಯಾರು ನಿಮ್ ಜೀವನಕ್ಕೆ ಬರ್ತಿದ್ದಾರೋ ಅವರು ಬಹಳಷ್ಟು
ಜೀವನದಲ್ಲಿ ನೋವು ತಿಂದಿದ್ದಾರೆ, ಅವರು ಕೂಡ ಬಹಳಷ್ಟು ಸಮಸ್ಯೆನ ಎದುರಿಸಿದ್ದಾರೆ. ಆದ್ರೆ ಅವರಷ್ಟು ನಿನ್ನಷ್ಟು ಅವರು ನೀನು ಮುಂಚೆನೆ ಎಲ್ಲ ಕಲ್ತಿ ಇವಾಗ ಶಿಷ್ಯನಾಗಿ ಗುರುವಿನ ರೂಪಕ್ಕೆ ನೀನ್ ಬಂದಿದ್ಯಾ. ಆದ್ರೆ ಅವ್ರು ಇನ್ನು ಶಿಷ್ಯನ ರೂಪದಲ್ಲೇ ಇದ್ದಾರೆ. ಹಾಗಾಗಿ ಅವ್ರನ್ನ ಕ್ಷಮಿಸಿ ಒಪ್ಕೋ. ಅವ್ರು ಯಾರು ಬರ್ತಿದಾರೋ ನಿನ್ ಜೀವನಕ್ಕೆ ಅವ್ರನ್ನ ಒಪ್ಕೋ ಅಂತ ಹೇಳ್ತಾ ಇದ್ದಾರೆ. ನಿನ್ನ ಶ್ರಮ ಏನಿತ್ತು, ನಿನ್ನ ಪರಿಶ್ರಮ ಏನಿತ್ತು, ನಿರಂತರವಾಗಿ ಶ್ರಮ ಹಾಕಿದ್ಯಾ, ಅದರ ಪ್ರತಿಫಲದ ಒಂದು ಸುವರ್ಣಾವಕಾಶ ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಈಗ ನೀನು ರೆಸ್ಟ್ ಮಾಡೋ ಸಮಯ. ಈಗ ನೀನು ಸ್ವಲ್ಪ ರೆಸ್ಟ್ ಕೊಡು ಸಾಕು. ತುಂಬಾನೇ ದಂಡಿದ್ದೀಯ ನೀನ್ ಸ್ವಲ್ಪ ವಿಶ್ರಾಮಿಸು, ವಿಶ್ರಾಂತಿ ತಗೋ ಅಂತ ಕೂಡ ನಿಮ್ಮ ಹೃದಯ ನಿಮ್ಗೆ ಮೆಸೇಜ್ ಮಾಡ್ತಾ ಇದೆ. ಎಸ್, ಸೋಲ್ಮೇಟ್ ಬರ್ತಾ ಇದ್ದಾರೆ. ಅವ್ರನ್ನ ಒಪ್ಕೊಂಡ್ಲಿಕ್ಕೆ ನಿಮ್ ಜೀವನದಲ್ಲಿ ನೀವು ಒಂಟಿಯಾಗಿ ಇರ್ಬೇಕು ಅಂತ ನಿರ್ಧಾರ ಮಾಡಿದೀರಾ ಅನ್ಸುತ್ತೆ. ಅದಕ್ಕೋಸ್ಕರ ನಿಮ್ ಹೃದಯ ಪದೇ ಪದೇ ನಿಮ್ಗೆ ಹೇಳ್ತಾ ಇದೆ, ಎಸ್ ಬರೋರ್ನ ಒಪ್ಕೋ ಅಂತ. ಎಸ್, ಏನಾಯ್ತೋ ಹಿಂದೆ ಅದು ಆಯ್ತು, ಅದನ್ನ ಬಿಟ್ಬಿಡು. 9 ಅಂದ್ರೆ ಮೂನ್ ಅಂದ್ರೆ ಬಹಳ ನೋವು, ಹಿಂಸೆ, ಗಾಳಿ ಸುದ್ದಿ, ಸೀಕ್ರೆಟ್ಸು, ಬಿಹೈಂಡ್ ದ ಸೀನ್ಸು ಎಲ್ಲ ಮಾಡಿದ್ರು. ಅದನ್ನ ಬಿಟ್ಟು ಮುಂದುವರಿ. ಸ್ವಲ್ಪ ಸ್ಥಳ ಬದಲಾವಣೆ ಮಾಡ್ಕೋ. ಅಲ್ಲಿಂದ ಬಿಟ್ಟು ಮುಂದಕ್ಕೆ ಬಾ. ಒಳ್ಳೆ ಸಮಯ ಕಾಯ್ತಾ ಇದೆ. ಯಾಕೆ ಇಲ್ಲೇ ನಿನ್ನನ್ನ ನೀನು ಬಂದಿ ಮಾಡ್ಕೊಂಡ್ಯಾ, ಹೊರಗ್ ಬಾ ಇದ್ರಿಂದ ಅಂತ ಕರೀತಾ ಇದೆ. ಇಲ್ಲಿ ನೋಡಿ 888 ಎನರ್ಜಿ, ಇಲ್ಲೂ ಕೂಡ 8, ಇಲ್ಲೂ ಕೂಡ 8 ಏಂಜಲ್ ನಂಬರ್ಸ್, ಏಂಜಲ್ಸ್ ಗೈಡೆನ್ಸ್. ಎಸ್, ಆದಷ್ಟು ಬೇಗ ಇದರಿಂದ ಹೊರಗ್ ಬನ್ನಿ. ಇನ್ನೊಂದು 8 ಡೇಸ್ ಅಲ್ಲಿ ನಿಮ್ಗೊಂದು ಫ್ಯಾಂಟಾಸ್ಟಿಕ್ ನ್ಯೂಸ್ ಕಾಯ್ತಾ ಇದೆ. ಅಫ್ಕೋರ್ಸ್ ಸೋಲ್ಮೇಟ್ ಕಡೆಯಿಂದಾನು ಇರಬಹುದು. ಎಸ್, ಅವರು ಮುಂಚೆ ಮೋಸ ಮಾಡಿ ಹೋದವ್ರು ಯಾರಿದ್ರು ಅವರು ಕೂಡ ವಾಪಸ್ ಹೀಲ್ ಆಗಿ ನಿಮ್ಮ ಜೀವನಕ್ಕೆ ವಾಪಸ್ ಬರೋ ಸಾಧ್ಯತೆ ಜಾಸ್ತಿ ಇದೆ. ಹೊಸದು ಅವಕಾಶಗಳು ಬರ್ತಾ ಇದೆ. ಹೊಸ ಕೆಲಸದ ಅವಕಾಶ, ನಿನ್ನನ್ನ ಏನು ಒಂದು ಸಮಾಜದಲ್ಲಿ ಉನ್ನತ ವ್ಯಕ್ತಿಯಾಗಿ, ಒಬ್ಬ ಮರ್ಯಾದೆ ಉಳ್ಳ, ನಿನ್ನೆಲ್ಲರೂ ಆಡಿ ಗಾಳಿ ಮಾತಿಗೆ ಏನ್ ಸಿಕ್ಸಿ ನಿನ್ನ ವ್ಯಕ್ತಿತ್ವನ ತುಳಿದಿದ್ರು, ಅದೇ ಜನಗಳ ಮುಂದೆ ನಿನ್ನ ವ್ಯಕ್ತಿತ್ವದ ಪರಿಚಯ ಮಾಡಿಸುವಂತ ಸಮಯ ಬರ್ತಾ ಇದೆ. ನಿನ್ನ ಬಗ್ಗೆ ತುಂಬಾ ಪ್ರೀತಿ, ಕನಸು, ಆಸೆ, ಆಶಯ ಎಲ್ಲ ಇಟ್ಕೊಂಡಿರೋ ವ್ಯಕ್ತಿ ನಿನ್ ಜೀವನಕ್ಕೆ ಬರ್ತಾ ಇದ್ದಾರೆ. ಅವರಿಗೋಸ್ಕರ ನಿನ್ನ ಹೃದಯದ ಬಾಗಲ್ನ ತೆಗ್ದಿಡು, ನಿನ್ನ ಅವಕಾಶಗಳ ಬಾಗಲ್ನ ತೆಗ್ದಿಡು ಅಂತ ನಿಮ್ಮ ಹೃದಯ ಹೇಳ್ತಾ ಇದೆ. ಬಹಳಷ್ಟು ಪ್ರೀತಿನೂ ಇದೆ, ಬಹಳಷ್ಟು ಅವಕಾಶನೂ ಬರ್ತಾ ಇದೆ. ನಿನ್ನನ್ನ ನೀನು ಇವಾಗ ಸ್ವಲ್ಪ ರೆಸ್ಟ್ ಎನರ್ಜಿಲಿ ಇಡು. ತುಂಬಾನೇ ಶ್ರಮ ಪಟ್ಟಿದ್ಯಾ, ತುಂಬಾನೇ ಬರ್ಡನ್ ಅಲ್ಲಿ ಇದೆಯಾ ನೀನು. ಹಾಗಾಗಿ ಇದರಿಂದ ಹೊರಗೆ ಬಂದ್ಬಿಟ್ಟು ನೀನು ಇವಾಗ ಒಪ್ಕೊಂಡು ಮುಂದಿನ ಜೀವನಕ್ಕೆ ಒಳ್ಳೆ ಪಾಸಿಟಿವ್ ಎನರ್ಜಿ ಬರ್ತಾ ಇದೆ ಇಲ್ಲಿ. ಎಸ್, ನಿನ್ನ ಜೀವನದಲ್ಲಿ ಹೊಸ ಸೂರ್ಯ ಉದಯ ಆಗ್ಲಿಕ್ಕೆ ಬಿಡು. ನಿನ್ನ ಸೂರ್ಯನ ಮುಳುಗ್ಲಿಕ್ಕೆ ಅವಕಾಶ ಕೊಡ್ಬೇಡ ಅಂತ ಹೇಳ್ತಾ ಇದ್ದಾರೆ. ಎಸ್, ಪಾಸ್ಟ್ ಎನರ್ಜಿ ಕೂಡ ಇದೆ, ಪೇಜ್ ಆಫ್ ಕಪ್ ಕೂಡ ಇದೆ, ನೈಟ್ ಆಫ್ ಕಪ್. ಓಕೆ, ಎಸ್, ಪ್ರೀತಿ ತುಂಬಿದ ಅವಕಾಶ ನಿನ್ ಕಡೆ ಬರ್ತಾ ಇದೆ. ಇಲ್ಲಿ ನೋಡಿ, ಎಲ್ಲಾ ಕ್ವೀನು ಬಂದಾಯ್ತು. ಎಲ್ಲಾ ಕ್ವೀನು ಇಲ್ಲೇ ಇದ್ದಾರೆ, ಎಲ್ಲೂ ಇಲ್ಲ. ಸಿ, ನಿನ್ನಲ್ಲಿ ಎಲ್ಲಾ ಸಾಮರ್ಥ್ಯ ಇದೆ, ನಿನ್ನಲ್ಲಿ ಎಲ್ಲಾ ಸಾಮರ್ಥ್ಯ ಇದೆ. ನಿನ್ನಲ್ಲಿ ಇಲ್ದೇ ಇರೋ ವಿದ್ಯೆನೇ ಇಲ್ಲ, ನಿನ್ನಲ್ಲಿ ಇಲ್ದೇ ಇರೋ ವಸ್ತುನೇ ಇಲ್ಲ, ನಿನ್ನಲ್ಲಿ ಇಲ್ದೇ ಇರೋ ವಿಷಯನೇ ಇಲ್ಲ. ನಿನ್ನಲ್ಲಿ ಎಲ್ಲಾ ವಿಷಯಗಳ ಬಗ್ಗೆನೂ ನೀನು ಸಾಕಷ್ಟು ಮಾಹಿತಿ ನಿನ್ನಲ್ಲಿದೆ. ನಿನ್ನಲ್ಲಿ ಎಲ್ಲಾ ವಿಚಾರ, ಯಾವುದೇ ವಿಚಾರ ತಗಿಲಿ, ಆ ವಿಚಾರದ ಬಗ್ಗೆ ನಿನಗೆ ಪೂರ್ಣ ಮಾಹಿತಿ ಇದೆ. ನೀನೊಂದು ಪರಿಪೂರ್ಣ, ಒಬ್ಬ ರಾಣಿ ಅಂದ್ರೆ ಅವಳಿಗೆ ಪರಿಪೂರ್ಣವಾಗಿ ಎಲ್ಲಾ ಗೊತ್ತಿರ್ಬೇಕು. ಒಬ್ಬ ಮಹಾರಾಣಿ ಆಗ್ಬೇಕು ಅಂದ್ರೆ ಎಲ್ಲಾ ವ್ಯಕ್ತಿತ್ವನು ಅವಳಿಗೆ ತಿಳಿದಿದ್ರೆ ಮಾತ್ರ ಅವಳು ಒಬ್ಬ ಮಹಾರಾಣಿ ಆಗ್ಲಿಕ್ಕೆ ಸಾಧ್ಯ. ದ ಎಂಪ್ರೆಸ್ ಎನರ್ಜಿ ಬರ್ಬೇಕು ಅಂದ್ರೆ ಕ್ವೀನ್ ಆಫ್ ವಾಂಡ್, ಕ್ವೀನ್ ಆಫ್ ವಾಂಡ್, ಕ್ವೀನ್ ಆಫ್ ಕಪ್, ಕ್ವೀನ್ ಆಫ್ ಸೋರ್ಸ್, ಕ್ವೀನ್ ಆಫ್ ಪೆಂಟಿಕಲ್ಸ್, ಎಲ್ಲ ಅರ್ಹತೆ ನಿಮ್ಮಲ್ಲೇ ಇದೆ. ನಿನ್ನನ್ನ ನೀನು ಯಾಕೆ ಬಂದಿ ಮಾಡ್ಕೊಂತ್ಯಾ? ಬೇಗ, ಬಹಳ ಬೇಗ ಇದರಿಂದ ಹೊರಗೆ ಬಾ ಅಂತ ನಿಮ್ಮ ಹೃದಯ ನಿಮ್ಮನ್ನ ಕೇಳ್ತಾ ಇದೆ.
ಎಸ್, ಗುಡ್ ನ್ಯೂಸ್ ನಿಮಗ್ ಬರ್ತಾ ಇದೆ. ಇಷ್ಟು ನಿಮ್ಮ ಹೃದಯದ ಮಾತು. ಜನರಲ್ ಆಗಿ ಇಲ್ಲಿ ಕಾರ್ಡ್ಸ್ ಏನ್ ಹೇಳ್ತಾ ಇದೆ ಅಂದ್ರೆ, ನಿಮ್ಮ ಸೋಲ್ಮೇಟ್ ನಿಮ್ಮ ಜೀವನಕ್ಕೆ ಬರ್ಲಿಕ್ಕೆ ಕಾಯ್ತಾ ಇದ್ದಾರೆ. ಎಸ್, ಅವ್ರು ಬರೋರಿದ್ದಾರೆ. ಅವ್ರ ಕಡೆಯಿಂದ ಮೆಸೇಜ್ ಬರ್ತಾ ಇದೆ. ಸ್ಟಕ್ ಎನರ್ಜಿಲಿ ಏನಿದ್ರು ನಿಮ್ಮನ್ನ ಸೋಲ್ಮೇಟ್ ಜರ್ನಿ ಮಾತ್ರ. ಅವರು ನಿಮ್ ಜೀವನಕ್ಕೆ ವಾಪಸ್ ಬರ್ತಾ ಇದ್ದಾರೆ. ಕೆಲವ್ರಿಗೆ ನ್ಯೂ ಲವ್ ಕೂಡ ಬರ್ತಾ ಇದೆ. ಎಸ್, ಜಾಬ್ ಆಫರ್ ಕೂಡ ಬರ್ತಾ ಇದೆ. ನಿಮ್ಮನ್ನ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಹೊಸದಾಗಿ ಸ್ಟಡೀಸ್ಗೆ ಫೋಕಸ್ ಮಾಡೋರ್ಗೆ ತುಂಬಾ ಚೆನ್ನಾಗಿದೆ. ಸ್ಟಡಿಗೋಸ್ಕರ ಫಾರಿನ್ಗೆ ಹೋಗ್ಬೇಕು ಅಂದ್ರೆ ಹೋಗಿ, ಅಲ್ಲೂ ಕೂಡ ನಿಮ್ಗೆ ಗುಡ್ ನ್ಯೂಸ್ ಬರ್ತಾ ಇದೆ. ಎಸ್, ಪಾಸ್ಟ್ ಲೈಫ್ ಫ್ರೆಂಡು, ನಿಮ್ಮ ಎಕ್ಸ್ ನಿಮ್ಗೆ ಗಿಫ್ಟ್ ತರೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಇಷ್ಟು ದಿನದ ಬರ್ಡನ್ ಏನಿತ್ತು ಅದರಿಂದ ನೀವು ಹೊರಗೆ ಬನ್ನಿ. ತುಂಬಾ ಸ್ಟ್ರೆಸ್ ಇಂದ ಹೊರಗೆ ಬನ್ನಿ. ಯಾಕೆ ಅಂದ್ರೆ ನಿಮ್ ಜೀವನದಲ್ಲಿ ಆದಷ್ಟು ಬೇಗ ಗುಡ್ ನ್ಯೂಸ್ ಬರ್ತಾ ಇದೆ. ದ ಎಂಪ್ರೆಸ್ ಎನರ್ಜಿಲಿ ನೀವಿದ್ದೀರಾ. ನಿಮ್ಗೆ ಮದ್ವೆ ಕೂಡ ಆಗ್ತಾ ಇದೆ. ಮದ್ವೆ ಪ್ರಪೋಸಲ್ ಕೂಡ ಬರ್ತಾ ಇದೆ. ಮತ್ತೆ ಕೆಲವ್ರಿಗೆ ಆಸ್ತಿ ಸಕ್ಸಸ್ ಕೂಡ ಬರ್ತಾ ಇದೆ. ಅಟ್ ದಿ ಸೇಮ್ ಟೈಮ್ ನೀವು ಬ್ಯೂಟಿಫುಲ್ ಆಗಿ ಕೂಡ ಇನ್ ಮುಂದೆ ಕಾಣಿಸ್ತಾ ಇದ್ದೀರಾ. ಎಸ್, ಸಕ್ಸಸ್ ನಿಮ್ ಜೀವನಕ್ಕೆ ಬರ್ತಾ ಇದೆ. ಮ್ಯಾರೇಜ್ ಕೂಡ ಬರ್ತಾ ಇದೆ. ಗುಡ್ ನ್ಯೂಸ್ ತುಂಬಾ ಸ್ಪೀಡ್ ಆಗಿ ನಿಮ್ ಜೀವನಕ್ಕೆ ಬರ್ತಾ ಇದೆ. ಪಾಸಿಟಿವಿಟಿ ಬರ್ತಾ ಇದೆ. ಬನ್ನಿ, ಏಂಜಲ್ಸ್ ಮೆಸೇಜ್ ಏನ್ ಕೊಡ್ಲಿಕ್ಕೆ ಇಷ್ಟಪಡ್ತಾರೆ ನಿಮ್ಗೆ ನೋಡೋಣ. ಓಕೆ. ಎಸ್, ಟೇಕ್ ಆಕ್ಷನ್. ನಿಮ್ ಹೃದಯ ಹೇಳ್ತಾ ಇದೆ ಈಗ ಸರಿಯಾದ ಸಮಯ ಬಂದಿದೆ. ನೀವು ಅದನ್ನ ಒಪ್ಕೊಂಡು ಎಸ್, ನಿಮ್ಮ ಜೀವನಕ್ಕೆ ಸೋಲ್ಮೇಟ್ಸ್ ಬರ್ತಾ ಇದೆ. ರೊಮ್ಯಾನ್ಸ್ ಬರ್ತಾ ಇದ್ದಾರೆ. ದೇವರೇ ನಿರ್ಧಾರ. ಸ್ವರ್ಗದಲ್ಲಿ ನಿಶ್ಚಯವಾದ ಮದುವೆ ನಿಮ್ಮ ಜೀವನದಲ್ಲಿ. ಯಾರು ಈ ಕಾರ್ಡ್ ನೋಡ್ತಿದ್ದೀರೋ ಅವ್ರ ಜೀವನದಲ್ಲಿ ನಡೆಯೋದು ಸ್ವರ್ಗದಲ್ಲಿ ನಿಶ್ಚಯವಾದ ಮದುವೆ. ಎಸ್, ಯಾವಾಗ ಡೌಟ್ ಬಂದ್ರು ಆಸ್ಕ್ ಯುವರ್ ಏಂಜಲ್ಸ್. ವಿತ್ ಇನ್ ನೆಕ್ಸ್ಟ್ ಫ್ಯೂ ವೀಕ್ಸ್, ಕೆಲವೇ ವಾರಗಳಲ್ಲಿ ನಿಮ್ಮ ಜೀವನಕ್ಕೆ ನಿಮ್ಮ ಅರ್ಧ ಶರೀರ ಆದವರು ಬರ್ತಾ ಇದ್ದಾರೆ. ಕೆಲವ್ರಿಗೆ ಎ ಇಯರ್ ಫ್ರಮ್ ನೌ, ಕೆಲವ್ರಿಗೆ ಇನ್ನೊಂದು ವರ್ಷ ಆದ್ಮೇಲೆ ಬರ್ತಾರೆ. ಕೆಲವ್ರಿಗೆ ಸಹಾಯ ಬೇಕು ಅಂದ್ರೆ ಯಾರನ್ನಾದ್ರೂ ಕೇಳಿ, ಏಂಜಲ್ಸ್ ನ ಕೇಳಿ ಕೂಡ ಸಹಾಯ ಪಡ್ಕೊಳ್ಳಿ. ಎಸ್, ಫರ್ಗಿವ್ನೆಸ್. ನಿಮ್ಗೆ ಯಾರೇ ನೋವು ಮಾಡಿದ್ರು ಅವ್ರನ್ನು ಕ್ಷಮಿಸಿ, ನಿಮ್ಮನ್ನು ಕ್ಷಮಿಸ್ಕೊಳ್ಳಿ. ಇಟ್ಸ್ ಅಪ್ ಟು ಯು. ನಿರ್ಧಾರ ನಿನ್ನದು ಅಂತ ಕೂಡ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಎಸ್, ಓಹೋ, ನೋಡಿ ನಿಮ್ ಹೃದಯ ಏನ್ ಹೇಳ್ತಾ ಇದೆ. ಓಪನ್ ಯುವರ್ ಹಾರ್ಟ್ ಟು ಲವ್ ಅಂಡ್ ಜಾಯ್. ಥ್ಯಾಂಕ್ ಯು ಏಂಜಲ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಏಂಜಲ್ಸ್. ಏಂಜಲ್ಸ್ ಯಾವುದೋ ಒಂದ್ ರೀತಿಲಿ ರೀಡಿಂಗ್ ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂತ ಕನ್ಫರ್ಮ್ ಮಾಡಿದಾಗ ಆಗೋ ಖುಷಿ ಇದೆಯಲ್ಲ, ಅದು ಎಷ್ಟು ಕೊಟ್ರು ಖುಷಿ ಅದು ಸಿಗಲ್ಲ. ನಿಮ್ಮ ಹೃದಯನ ತೆಗ್ದಿಡಿ. ಪ್ರೀತಿ ಮತ್ತೆ ಸಂತೋಷ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅಂತ ನಿಮ್ಮ ಅಶ್ವಿನಿ ದೇವತೆಗಳು ನಿಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಜೊತೆಗೆ ನಿಮ್ಗೆ ಪ್ರಾಸ್ಪರಿಟಿ ಕೂಡ ಫ್ಲೋಯಿಂಗ್ ಟುವರ್ಡ್ ಯು. ಟು ಬಿ ಓಪನ್ ಟು ರಿಸೀವ್ ಇಟ್. ಎಸ್, ನಿಮ್ಮ ಜೀವನದಲ್ಲಿ ನೀವೇ ಎಲ್ಲ ಕ್ವೀನು ಆಗಿದ್ದೀರಾ. ಹಾಗಾಗಿ ನಿಮ್ಮ ಜೀವನದಲ್ಲಿ ಪ್ಯಾಷನ್ನು ಬರ್ತಾ ಇದೆ, ಪ್ರಾಸ್ಪರಿಟಿನೂ ಬರ್ತಾ ಇದೆ, ನಾಲೆಜು ಬರ್ತಾ ಇದೆ, ಲವ್ ಬರ್ತಾ ಇದೆ, ಮತ್ತೆ ಇಂಟೆಲಿಜೆನ್ಸ್ ಕೂಡ ಬರ್ತಾ ಇದೆ. ಹಾಗಾಗಿ ಏಂಜಲ್ಸ್ ಗೈಡೆನ್ಸ್ ಕೂಡ ಇರ್ಬೇಕಾದ್ರೆ ಇನ್ಯಾಕೆ ಯೋಚನೆ ಮಾಡ್ತೀರಾ? ನಿಮ್ಮ ಹೃದಯದ ಮಾತನ್ನ ಕೇಳಿಸ್ಕೊಳ್ಳಿ. ನಿಮ್ಮನ್ನ ನೀವು ಬಂದಿ ಮಾಡ್ಕೊಂಬೇಡಿ. ದಯವಿಟ್ಟು ಒಳ್ಳೆ ರೀತಿಯಲ್ಲಿ ನಿಮ್ ಜೀವನನ ಮುಂದುವರಿಸಿ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ. ನೋಡಿ, ಮದರ್ ಮೇರಿ ಅಮ್ಮನೇ ನಿಮ್ ಜೊತೆ ಇದ್ದಾರೆ. ಬನ್ನಿ, ಕಾರ್ಡ್ಸ್ ಮತ್ತೆ ಬರ್ತಾ ಇದೆ. ಇದೆರಡಂತೆ ತಗೊಳ್ಳೋಣ. ಎಸ್, ಫೆದರ್ಸ್ ನಿಮ್ಗೆ ತುಂಬಾ ಸಿಗತ್ತೆ ಅಂತ ಅನ್ಸುತ್ತೆ. ಯಾರಿಗೋ ಕಾಲಿಗೆ ಹೇಟ್ ಆಗಿರಬಹುದು, ಅವ್ರನ್ನ ಸರಿಯಾಗಿ ನೋಡ್ಕೊಳ್ಳಿ ಸ್ವಲ್ಪ. ಮತ್ತೆ ಕೆಲವ್ರಿಗೂ ಏಟ್ ಆಗೋದಿದೆ, ಅದನ್ನು ಕೂಡ ಹುಷಾರಾಗಿ ನೋಡ್ಕೊಳ್ಳಿ. ಎಸ್, ನೀವ್ ಏನ್ ಇಮ್ಯಾಜಿನ್ ಮಾಡ್ತೀರೋ ಅದನ್ನ, ನಿಮ್ಮ ಕಲ್ಪನೆಯ ಲೋಕನ ತುಂಬಾ ಹೈ ಲೆವೆಲ್ ಅಲ್ಲಿ ಕನಸು ಕಾಣಿ. ತುಂಬಾ ಯಾವುದೇ ಕನಸನ್ನಾದ್ರೂ ನನ್ನ ಸಾಗಿಸೋ ಸಾಮರ್ಥ್ಯ ನಿಮ್ಮಲ್ಲಿದೆ. ಯಾಕೆ ಅಂದ್ರೆ ನೀವು ಎಂಪ್ರೆಸ್ ಎನರ್ಜಿಲಿ ಇದ್ದೀರಾ. ಇಲ್ಲಿ ಮೇಲ್ ಆಗ್ಲಿ ಫಿಮೇಲ್ ಆಗ್ಲಿ ಪ್ರಶ್ನೆ ಬರಲ್ಲ. ಯಾಕೆಂದ್ರೆ ಪ್ರತಿಯೊಬ್ಬ ಮೇಲಲ್ಲೂ ಫಿಮೇಲ್ ಇರ್ತಾರೆ, ಫಿಮೇಲ್ ಅಲ್ಲೂ ಮೇಲ್ ಇರ್ತಾರೆ. ದಯವಿಟ್ಟು ಅದನ್ನ ಸ್ಪಿರಿಚುವಲ್ ಲೆವೆಲ್ ಅಲ್ಲಿ ಅರ್ಥ ಮಾಡ್ಕೊಳ್ಳಿ. ನಿಮ್ ಇಮ್ಯಾಜಿನೇಷನ್ ನ ಫ್ಲೈ ಮಾಡಕ್ ಬಿಡಿ. ಎಸ್, ಗಾಳಿ ಸುದ್ದಿಯವ್ರ ಬಗ್ಗೆ ತಲೆ ಕೆಡ್ಸ್ಕೊಂಬೇಡಿ. ನೀವ್ ಇವಾಗ ನಿಮ್ಮನ್ ಯಾರು ಬೆರಳು ತೋರಿಸಿ ಮಾತಾಡಿದ್ರು ಅವರೇ ನಿಮ್ಗೆ ಮರ್ಯಾದೆ ಕೊಡುವಂತ ಸಮಯ ಬರ್ತಾ ಇದೆ. ಎಸ್, ಸರ್ವಿಸ್ ವಿತ್ ಓಪನ್ ಹ್ಯಾಂಡ್. ಎಸ್, ನಿಮ್ಗೆ ಏನ್ ಮಾಡಿದ್ರೆ ಸಮಾಧಾನ ಸಿಗುತ್ತೋ, ಪಶ್ಚಾತ್ತಾಪ ಪಟ್ಕೊಂಡ್ಲಿಕ್ಕೆ ಕೆಲವರು ಇರ್ತಾರೆ. ಅವ್ರಿಗೆ ಯಾವುದಕ್ಕೆ ಪಶ್ಚಾತ್ತಾಪ ಪಟ್ಕೊಬೇಕು ಅಂತಾನೆ ಗೊತ್ತಾಗಲ್ಲ. ಹಾಗಾಗಿ ನಿಮ್ಗೆ ಏನ್ ಸರಿ ಅನ್ಸುತ್ತೋ ಅದನ್ನ ಮಾಡಿ. 2 ಬಂದಿದೆ. 2 ಅಂದ್ರೆ ಟ್ವಿನ್ ಫ್ಲೇಮ್ ಎನರ್ಜಿ, ಸೋಲ್ಮೇಟ್ ಎನರ್ಜಿ. ಎಸ್, ನಿಮ್ ಜೀವನಕ್ಕೆ ಸೋಲ್ಮೇಟ್ ಬರೋರಿದ್ದಾರೆ. ಓಪನ್ ಯುವರ್ ಹಾರ್ಟ್.
ಮತ್ತೆ ನಿಮ್ ಜೀವನದ ಬಾಗಿಲ್ನು ಕೂಡ ತೆಗ್ದಿಡಿ. ನೀವು ತುಂಬಾ ಸ್ಟಕ್ ಎನರ್ಜಿಲಿ ಇದ್ದೀರಾ, ಹಾಗಾಗಿ ಓಪನ್ ಮಾಡಿ ನಿಮ್ ಹಾರ್ಟ್ ನ ಅಂತ ಏಂಜಲ್ಸ್ ಇಲ್ಲಿ ತುಂಬಾ ಚೆನ್ನಾಗಿ ಮೆಸೇಜ್ ಕೊಡ್ತಾ ಇದ್ದಾರೆ. ಹೋಪ್ ಯು ಲೈಕ್ ಇಟ್. ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಬನ್ನಿ ಮುಂದಿಂದು ನೋಡೋಣ. ಬನ್ನಿ, ಯಾರು ಇದನ್ನ ಆಯ್ಕೆ ಮಾಡಿದೀರಾ? ನಿಮ್ಮ ಹೃದಯದ ಮಾತು ನಿಮ್ಗೆ ಏನ್ ಹೇಳಲಿಕ್ಕೆ ಬಯಸ್ತಿದೆ ನೋಡೋಣ. ಓಹೋ, ತುಂಬಾ ಅರ್ಜೆಂಟ್. ಹೃದಯ 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 ನಿಮ್ಮ ಕನಸಿನ ಮಾತಿನ ಬಗ್ಗೆ ಹೇಳ್ತಾ ಇದೆ. ನಿಮ್ಮ ಕನಸು ಆರ್ ಯು ಸೀರಿಯಸ್? ನಿಮ್ಮ ಕನಸು ಏನ್ ಹೇಳ್ತಾ ಇದೆ ಅಂದ್ರೆ, ಬರೀ ಕನಸು ಕಾಣಿದ್ರೆ ಸಾಲದು, ಅದನ್ನ ಪಡ್ಕೊಳ್ಳೋ ಪ್ರಯತ್ನ ಕೂಡ ಪಡು ಅಂತ ಹೇಳ್ತಾ ಇದೆ. ನೀನು ಧ್ಯಾನ ಮಾಡ್ತಾ ಇಲ್ಲ, ನಿನ್ ಮನ್ಸಿನ ಮಾತು ನೀನ್ ಕೇಳ್ತಾ ಇಲ್ಲ, ಜನಗಳ ಮಾತನ್ನ ಕೇಳ್ತಾ ಇದೀಯ ಅಂತ ಹೇಳ್ತಾ ಇದೆ. ಎಲ್ಲೋ ಕಳ್ದು ಹೋಗ್ತಾ ಇದೆಯಾ, ನೀನು ಕಳ್ದೋಗಿದ್ಯಾ, ನಿನ್ ಜೀವನದ ಮೇಲೆ ನಿನ್ಗೆ ಕಂಟ್ರೋಲ್ ಇಲ್ಲ, ಜನಗಳ ಮಾತು ಕೇಳಿ ನಿನ್ ಕನ್ಸನ್ನ ಕೈ ಬಿಡ್ತಾ ಇದೀಯಾ, ನಿನ್ನ ಕನಸಿನ ಮಾತು, ನಿನ್ನ ಮನಸ್ಸಿನ ಮಾತನ್ನ ನೀನು ಕೇಳಿಸ್ಕೊಂತಾ ಇಲ್ಲ. ಕೇಳಿಸ್ಕೊ ಅಂತ ಅದು ನಿಮ್ಗೆ ಗೈಡೆನ್ಸ್ ಮಾಡ್ತಾ ಇದೆ. ನಿಮ್ಗೆ ಚಿಕ್ಕ ವಯಸ್ಸಿನ ಪ್ರೀತಿ, ಎಕ್ಸ್ ಪ್ರೀತಿ ಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇದೆ. ನಿಮ್ಮ ಪಾಸ್ಟ್ ಲೈಫ್ ಕನೆಕ್ಷನ್ ನಿಮ್ಗೆ ಬೇಕು ಅಂತ ನಿಮ್ ಮನಸ್ಸು ಹಾತೊರಿತಾ ಇದೆ. ಆದ್ರೆ ಅದಕ್ಕಾಗಿ ನೀವು ಮಾಡ್ಬೇಕಾಗಿರೋದು ಏನು, ಮೆಡಿಟೇಷನ್ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ? ನೀವು ಇನ್ನೊಬ್ರು ಕೈಗೆ ನಿಮ್ಮ ಎಲ್ಲಾ ಭಾವನೆಯನ್ನು ಕೊಟ್ಟಿ ಸುಮ್ನೆ ಆಗ್ಬಿಟ್ಟಿದ್ದೀರಾ. ನೀವು ಕ್ಲೆವರ್ ಆಗಿ ಯೋಚನೆ ಮಾಡ್ತಾ ಇಲ್ಲ. ಪ್ರತಿ ಸತಿ ನೀವು ಫೂಲ್ ತರ ಯೋಚನೆ ಮಾಡ್ತಾ ಇದ್ದೀರಾ, ಮೂರ್ಖರ ತರ ಯೋಚನೆ ಮಾಡ್ತಿದ್ದೀರಾ. ನಿಮ್ಮ ಎನರ್ಜಿ ಏನ್ ಹೇಳ್ತಿದೆ ಅಂದ್ರೆ, ಹೊಸದಾಗಿ ಲೆಟ್ ಗೋ ಮಾಡು. ನಿನ್ ಕೈಲಿ ಯಾವ್ದನ್ನ ತಡ್ಕೊಳ್ಲಿಕ್ಕೆ ಆಗೋದಿಲ್ವೋ ಅದನ್ನ ಬಿಟ್ಬಿಡು. ಹಳೆ ಬ್ಯಾಗೇಜ್ ಏನಿದೆ, ಜೀವನನ ಮುಂದುವರ್ಸು, ಅದೇ ಹಳೆ ಎನರ್ಜಿಲೇ ಇರ್ಬೇಡ ಅಂತ ಹೇಳ್ತಾ ಇದೆ. ಅಡ್ವೆಂಚರಸ್ ಆಗಿರು ಅಂತ ಕೂಡ ಹೇಳ್ತಾ ಇದೆ. ಮೊರಾಲಿಟಿ ಇಲ್ಲ, ಟ್ಯೂನಿಂಗ್ ಆಗು, ಟ್ಯೂನಿಂಗ್ ಮಾಡ್ಕೊ, ನಿನ್ನ ಎಲ್ಲ ಚಕ್ರನು ಬ್ಯಾಲೆನ್ಸ್ ಮಾಡ್ಕೊ ಅಂತ ಹೇಳ್ತಾ ಇದೆ. ಲೆಟ್ಟಿಂಗ್ ಗೋ ಮಾಡು ಅಂತ ಹೇಳ್ತಾ ಇದೆ. ನಿನ್ ಜೀವನನ ಹೆಂಗ್ ಬೇಕೋ ಹಂಗೆ ನೀನು ಕ್ರಿಯೇಟ್ ಮಾಡ್ಕೊಂತಾ ಇಲ್ಲ. ನಿನ್ನ ಕನ್ಸು ಏನಿದೆ, ಕನ್ಸಾಗೆ ಉಳಿಲಿಕ್ಕೆ ಬಿಡ್ಬೇಡ. ಅದನ್ನ ಕ್ರಿಯೇಟಿವ್ ವರ್ಡ್ ಅಲ್ಲಿ ತಗೊಂಬಂದಿ ನಿಲ್ಸು ಅಂತ ಹೇಳ್ತಾ ಇದೆ. ಯಾರನ್ನೂ ನಂಬೇಡ, ನಿನ್ನನ್ನ ನೀನು ನಂಬು. ನಿನ್ನಲ್ಲಿ ಆ ಕ್ಷಮತೆ ಇದೆ ಅಂತ ಹೇಳ್ತಾ ಇದೆ. 88 ಎನರ್ಜಿ ಕೂಡ ಇದೆ. ಕರೇಜ್ ಇದೆ. ನಿಮ್ಮ ಜೀವನದಲ್ಲಿ ಎಲ್ಲವೂ ಸಾಧ್ಯ ಇದೆ. ನಿಮ್ಗೆ ಏಂಜಲ್ಸ್ ಗೈಡೆನ್ಸ್ ಕೂಡ ಇದೆ. ಕಲ್ಲರಳಿ ಹೂವಾಗಿ ನೋಡಿ, ಕಲ್ಲಲ್ಲಿ ಹೂವ ಅರಳ್ಬೇಕು ಅಂದ್ರೆ ಹೂವಕ್ಕೆ ಆ ಸಾಮರ್ಥ್ಯ ಇರ್ಬೇಕು ಅಲ್ವಾ? ಆ ಬೀಜಕ್ಕೆ ಅಷ್ಟು ಸಾಮರ್ಥ್ಯ ಇರ್ಬೇಕು. ಅದು ಇದ್ದಾಗೇನೆ ಅದು ಮೊಳಕೆ ಹೊಡೆದಿ ಎಲೆ ಬಂದಿ ಕಾಯಾಗಿ ಹೂವಾಗೋದು, ಮಗ್ಗಾಗಿ ಅಲ್ವಾ? ನಿಮ್ಮಲ್ಲಿ ಆ ಕ್ಷಮತೆ ಇದೆ, ಆ ಸಾಮರ್ಥ್ಯ ಇದೆ, ನಿಮ್ಮಲ್ಲಿ ಆ ಗುಣಗಳಿದೆ. ಯಾರಲ್ಲೂ ಇಲ್ದಿರೋ ಅಂತದ್ದು ಅಪೂರ್ವವಾದ ಗುಣಗಳು ನಿಮ್ಮಲ್ಲಿದೆ. ಭೂಮಿಲಿ ಹಾಕಿದ್ದ ಸಸಿಗಳೇ ಬರೋದಿಲ್ಲ, ಭೂಮಿಲಿ ನೆಟ್ ಬೀಜಗಳೇ ಬರೋದಿಲ್ಲ ಅಂತದ್ದು ಬಂಡೆ ಒಳಗೆ ಬೀಜ ಬರುತ್ತೆ ಅಂದ್ರೆ, ಸಸಿ ಬರುತ್ತೆ ಅಂದ್ರೆ ಅದ್ರ ಸಾಮರ್ಥ್ಯ ಇನ್ನೆಷ್ಟಿರಬಹುದು? ನಿಮ್ಮ ಸಾಮರ್ಥ್ಯನ ನೀವು ಇಲ್ಲಿ ನಂಬ್ತಾ ಇಲ್ಲ. ನಿಮ್ ಹೃದಯ ಪದೇ ಪದೇ ಹೇಳ್ತಾ ಇದೆ, ನಿನ್ನ ಸಾಮರ್ಥ್ಯನ ನೀನ್ ನಂಬ್ತಾ ಇಲ್ಲ, ಇನ್ನೊಬ್ರು ಮಾತ್ ಕೇಳ್ಕೊಂಡ್ ಕೂತಿದ್ಯಾ ಅಂತ. ದಯವಿಟ್ಟು ನನ್ನ ಮಾತನ್ನ ಕೇಳು ನೀನು ಅದು ಅಂತ ಗೋಗರಿತಾ ಇದೆ. ನೋಡಿ ಗೋಗರಿತಾ ಇದೆ. ಒಟ್ಟಿಗೆ ಆಗಿಲ್ಲ ಅಂದ್ರೆ ಕ್ರಿಯೇಟಿವ್ ಮಾಡು, ಎಷ್ಟಾಗುತ್ತೋ ಅಷ್ಟ್ ಮಾಡು. ಹೇಗೆ ಗೋ ವಿತ್ ಫ್ಲೋ ಅಂತ ಹೇಳ್ತಾ ಇದೆ. ಜೀವನ ಹೇಗ್ ಕರ್ಕೊಂಡೋಗುತ್ತೋ ಹಾಗೋಗು. ನಿಧಾನಕ್ಕೆ ಆಗ್ಲಿ, ಸ್ವಲ್ಪನೇ ಆಗ್ಲಿ ಇದರಿಂದ ಹೊರಗ್ ಬರೋ ಪ್ರಯತ್ನ ಪಡು ಅಂತ ಹೇಳ್ತಾ ಇದೆ. ಅಗೇನ್ 88 ಎನರ್ಜಿ ನೋಡಿ. ನಿನ್ನ ಜೀವನದ ಶ್ರಮ ಏನಿದೆ ಅದನ್ನ ನೀನು ನಂಬು. ನಿನ್ ಎಫರ್ಟ್ ನೀನ್ ಇಲ್ಲಿ ಆಗ್ತಾ ಇಲ್ಲ, ನಿನ್ನ ಶ್ರಮನ ನೀನು ಹಾಕು. ನಿನ್ನ ಜೀವನನ ಕ್ರಿಯೇಟಿವಿಟಿ ಮಾಡ್ಕೊಳಕ್ಕೆ ದ ಕ್ರಿಯೇಟರ್ ನೀನ್ ಆಗ್ಬೇಕು ಅಂದ್ರೆ ನೀನು ಶ್ರಮ ಹಾಕ್ಬೇಕು. ಒಟ್ಟಿಗೆ ಆಗಿಲ್ಲ ಅಂದ್ರು ಸ್ವಲ್ಪನಾದ್ರೂ ನೀನು ಸ್ಲೋ ಡೌನ್ ಆಗಾದ್ರೂ ಶ್ರಮ ಹಾಕು ಅಂತ ಹೇಳ್ತಾ ಇದೆ. ಪ್ಲೇಫುಲ್ನೆಸ್, ಸಂತೋಷವಾಗಿರು. ನಿನ್ ಕೈಲಿ ಎಲ್ಲಾ ಸಾಧ್ಯ. ಎಷ್ಟೇ ನೋವು ಇದ್ರು ಜೋಕರ್ ಏನ್ ಮಾಡ್ತಾನೆ?
ಜೋಕರ್ ಏನ್ ಮಾಡ್ತಾನೆ, ಮುಖದ ಮೇಲೆ ಮೇಕಪ್ ಹಾಕೇ ಹಾಕ್ತಾನೆ, ಅವನ್ ನಟನೆ ಮಾಡೇ ಮಾಡ್ತಾನೆ. ಹಾಗೆ ನಿನ್ ಮನ್ಸಲ್ಲಿರೋ ನೋವನ್ನ ತೆಗೆದು ಹಾಕು, ಮುಖದ ಮೇಲೆ ನಗು ತಗೊಂಬ, ಸಂತೋಷದ ಕಡೆ, ನಿನ್ ಕನ್ಸಿನ ಕಡೆ ನೀನು ಮುನ್ನಡಿ ಅಂತ ನಿಮ್ಮ ಹೃದಯ ನಿಮ್ಗೆ ಹೇಳ್ತಾ ಇದೆ. ಎಸ್, ಡೆಫಿನೆಟ್ಲಿ ಕ್ಲಿಯರಿಂಗ್ ದ ಪಾಸ್ಟ್. ಹಳೆ ಎನರ್ಜಿಲೇ ಇದ್ದೀರಾ ನೀವು. ಈ ಕಾರ್ಡೇ ಪಾಸ್ಟ್ ಎನರ್ಜಿನ ತೋರಿಸ್ತಾ ಇದೆ. ಎಸ್, ಶೇರಿಂಗ್, ನಿಮ್ಮಲ್ಲಿ ಬಹಳಷ್ಟು ಆ ಕ್ವಾಲಿಟೀಸ್ ಇದೆ, ನಿಮ್ಮಲ್ಲಿ ಬಹಳಷ್ಟು ಗುಣಗಳಿದೆ ಬೇರೆಯವರಿಗೆ ಹಂಚ್ಕೊಬೇಕಾಗಿರುವಂಥದ್ದು. ನಿಮ್ಮ ಕನಸಿನ ಬೇರೆಯವ್ರ ಜೊತೆ ಹಂಚಿ ನಿಮ್ಮ ಒಂದು ಕ್ರಿಯೇಟಿವಿಟಿನ ತುಂಬಾ ಪಾಸಿಟಿವ್ ವೇಲಿ ಕರ್ಕೊಂಡು ಹೋಗಿ ಅಂತ ಅದು ಕೇಳ್ಕೊಂತಾ ಇದೆ ನಿಮ್ಮ ಹೃದಯ. ಎಸ್, ತುಂಬಾ ಸ್ಪಿರಿಚುವಲಿ ಇದ್ದೀರಾ ನೀವು, ತುಂಬಾನೇ ಓಲ್ಡ್ ಸೋಲು, ನೀವು ತುಂಬಾನೇ ಒಂದು ಹಳೆಯ ಅನುಭವವುಳ್ಳ ಆತ್ಮ. ಎಸ್, ಹೀಲಿಂಗ್, ನಿಮ್ಗೆ ಹೀಲಿಂಗ್ ಅವಶ್ಯಕತೆ ಇದೆ. ನೀವು ಇನ್ನೊಬ್ಬರಿಗೆ ಹೀಲ್ ಮಾಡ್ಬೇಕಾಗಿರೋಂಥವ್ರು. ನೀವೇ ಒಂಟಿಯಾಗಿ ಮುಖ ತಿರುಗಿಸ್ಕೊಂಡು ಹೋದ್ರೆ ಯಾರಿಗೆ ನೀವು ಹೀಲ್ ಮಾಡ್ತೀರಾ ಅಂತ ಅದು ಪ್ರಶ್ನೆ ಮಾಡ್ತಾ ಇದೆ ನಿಮ್ ಹೃದಯ. ನೀವು ಪಾಸ್ಟ್ ಎನರ್ಜಿಲಿ ಇದ್ದೀರಾ, ಪ್ರೆಸೆಂಟ್ ಎನರ್ಜಿಗೆ ಬನ್ನಿ ಅಂತ ನಿಮ್ ಹೃದಯ ಕೇಳ್ಕೊಂತಾ ಇದೆ. ಎಸ್, ಕ್ವೀನ್ ಆಫ್ ಪೆಂಟಕಲ್ಸ್, ಮಹಾರಾಣಿ ತರ ಇರ್ಬೇಕಾಗಿರೋರು ನೀವು. ಎಸ್ ಎಸ್, ಅಫ್ಕೋರ್ಸ್ ಪ್ರೊನೌನ್ಸಿಯೇಷನ್ ಅಲ್ಗಿದಿರುತ್ತೆ ಅಲ್ಲ, ಪಾರ್ಟಿಸಿಪೇಷನ್. ಎಸ್, ನಿಮ್ ಜೀವನದಲ್ಲಿ ಮದ್ವೆ ನೀವು ಕಾಯ್ತಾ ಇರೋ ವ್ಯಕ್ತಿನ ನೀವು ಮದ್ವೆ ಆಗ್ಬೇಕು ಅಂದ್ರೆ ನೀವು ಇಲ್ಲಿ ಶ್ರಮ ಹಾಕ್ಬೇಕು, ನಿಮ್ಮನ್ನ ನೀವು ಬ್ಯಾಲೆನ್ಸ್ ಮಾಡ್ಬೇಕು, ಹಳೇದನ್ನ ಹೋಗಕ್ ಬಿಡ್ಬೇಕು, ನಿಮ್ ಜೀವನನ ಕ್ರಿಯೇಟಿವ್ ಮಾಡ್ಕೊಬೇಕು. 8 ಎನರ್ಜಿ ಅಂದ್ರೆ ಏಂಜಲ್ಸ್ ಗೈಡೆನ್ಸ್ ನಡೀತಾ ಇದೆ. ಎಸ್, ಹೀಲಿಂಗ್ ಅವಶ್ಯಕತೆ ಇದೆ ನಿಮ್ಗೆ. ಸೆಲ್ಫ್ ಲವ್ ಮಾಡ್ತಾ ಇಲ್ಲ ನೀವು, ಮೆಡಿಟೇಷನ್ ಮಾಡ್ತಾ ಇಲ್ಲ, ಮಾಡು ಅಂತ ಹೇಳ್ತಾ ಇದೆ. ಎಸ್, ಕ್ವೀನ್ ಆಫ್ ಪೆಂಟಕಲ್ಸ್, ನಾಟ್ ಎ ಜೋಕ್. ಎಸ್, ನೋಡಿ, ಬ್ಯಾಲೆನ್ಸ್ ಮಾಡ್ತಾ ಇಲ್ಲ, ದಯವಿಟ್ಟು ಬ್ಯಾಲೆನ್ಸ್ ಮಾಡು. ಹಣನ ಮತ್ತೆ ಹಳೆ ಎನರ್ಜಿಲೇ ಇದ್ದಿ ನೀವು. ಹಳೆ ಆಗೋಯ್ತು, ಹಳೇದೇನೆ, ಅದನ್ನ ಇಟ್ಕೊಂಡು ನೀವು ಮುಂದೆ ನಿಮ್ಮ ಆರ್ಥಿಕ ಪರಿಸ್ಥಿತಿಗೂ ಕೂಡ ಕಷ್ಟ ಪಡ್ತಾ ಇದ್ದೀರಾ. ಎಸ್, ಬದಲಾವಣೆ ಯಾರಿಂದನೂ ಅಲ್ಲ, ನಿಮ್ಮಿಂದಾನೇ ಶುರು ಆಗ್ಬೇಕು, ನೀವೇ ಮಾಡ್ಬೇಕು. ನೋಡಿ, 10 ಎನರ್ಜಿ, ಅಗೇನ್ ಸೋಲ್ಮೇಟ್, ಟ್ವಿನ್ ಫ್ಲೇಮ್ ಎನರ್ಜಿ. ಎಸ್, ನಿಮ್ಗೆ ಇನ್ನೊಂದು ಎನರ್ಜಿ ಬೇಕು ಅಂದ್ರೆ ನೀವು ಶ್ರಮ ಹಾಕ್ಲೇಬೇಕಲ್ಲಿ. ವೀಲ್ ಆಫ್ ಫಾರ್ಚೂನ್ ಬಂದಿದೆ. ನಿನ್ನ ಶ್ರಮದಲ್ಲಿ, ನಿನ್ನ ಪರಿಶ್ರಮದಲ್ಲಿ ನೀನು ಮೇಲೆ ಬಾ. ನಿನ್ನ ಡೆಸ್ಟಿನಿಲಿ ಇದು ಬರ್ದಿದೆ, ನಿನ್ನ ಹಣೆ ಬರದಲ್ಲಿ ನಿರ್ಧಾರ ಆಗಿದೆ ಆ ವ್ಯಕ್ತಿ ಜೊತೆನೆ ನಿನ್ನ ಮುಂದಿನ ಜೀವನ ಅಂತ. ಈಗ ಏನು ಕ್ವೀನ್ ಆಫ್ ಪೆಂಟಕಲ್ಸ್ ಇಂದ ಇಲ್ಲಿ 8 ಆಫ್ ಪೆಂಟಕಲ್ಸ್ ಇಂದ ಹಿಡ್ದು ನೀವು ಇಲ್ಲಿ 2 ಆಫ್ ಪೆಂಟಕಲ್ಸ್ ಇದೆ, ಏನು ಹಣಕ್ಕೋಸ್ಕರ ಶ್ರಮ ಪಡ್ತಾ ಇದ್ದೀರಾ, ಮುಂದೆ ಅದು ಅಲ್ಟಿಮೇಟ್ ಆಗಿ ನಿಮ್ಮ ಹತ್ರ ಹಣ ಬರೋದಿದೆ, ಬಹಳಷ್ಟು ಹಣ ಬರೋದಿದೆ. ಯಾರೋ ಬರೋದಲ್ಲ, ನೀನು ಅದನ್ನ ಸಂಪಾದನೆ ಮಾಡು ಅಂತ ನಿಮ್ಮ ಹೃದಯ ಹೇಳ್ತಾ ಇದೆ. ಹೇಗೆ ಸಂಪಾದನೆ ಮಾಡ್ಬೇಕು, ದ ಕ್ರಿಯೇಟರ್ ಆಗಿ ನಿನ್ನ ಜೀವನನ ಹೇಗೆ ಕ್ರಿಯೇಟ್ ಮಾಡ್ಬೇಕು ನೀನು, ಹಾಗೆ ಕ್ರಿಯೇಟ್ ಮಾಡು ಅಂತ ನಿಮ್ಮ ಜೀವನ ನಿಮ್ಗೆ ಹೇಳ್ತಾ ಇದೆ. ಎಸ್, ಸಾಕು, ತುಂಬಾ ಬರ್ಡನ್ ಮಾಡಿ ಏನು ಡಿಸಿಷನ್ ತಗೊಂಡಿರಾ ಇದ್ದಿದ್ದು, ಇದರಿಂದ ಹೊರಗ್ ಬಾ ಅಂತ ಅದು ನಿಮ್ಮನ್ನ ಕರಿತಾ ಇದೆ. ತಡಿಯಕ್ ಆಗ್ತಾ ಇಲ್ಲ ನಿಮ್ ಹೃದಯಕ್ಕೆ, ಅದರಿಂದ ಹೊರಗ್ ಯಾವಾಗ ಬರ್ತೀನಿ ಅಂತ ತುಡಿತಾ ಇದೆ ಅದು. ಎಸ್, ಕ್ರಿಯೇಟಿವಿಟಿ, ಎಂಪ್ರೆಸ್, ಫಸ್ಟ್ ಕಾರ್ಡಲ್ಲೂ ಎಂಪ್ರೆಸ್ ಬಂತು, ಈ ಕಾರ್ಡಲ್ಲೂ ಎಂಪ್ರೆಸ್ ಬಂದಿದೆ. ಎಂಪ್ರೆಸ್ ಅಂದ್ರೆ ನೀವು ತುಂಬಾನೇ ಡಿವೈನ್ ಫೆಮಿನೈನ್ ಎನರ್ಜಿಲಿರೋದು. ಎಸ್, ಕ್ರಿಯೇಟಿವಿಟಿ ಕಡೆ ಗಮನ ಕೊಡಿ. ನಿಮ್ ಜೀವನ ಬಹಳ ರೀತಿಲಿ, ಒಳ್ಳೆ ರೀತಿಲಿ ಬದಲಾಗುತ್ತೆ. ನೀವು ಸಾಮಾನ್ಯವಾದ ವ್ಯಕ್ತಿನೇ ಅಲ್ಲ. ಎಸ್, ತುಂಬಾನೇ ತಾಳ್ಮೆ ಇದೆ ನಿಮ್ಗೆ, ಬಹಳಷ್ಟು ತಾಳ್ಮೆ ಇದೆ. ಎಸ್, 7 ಎನರ್ಜಿ, ಸೋಲ್ ಜರ್ನಿಲೂ ಕೂಡ ಕೆಲವರು ಇದ್ದೀರಾ. ಎಸ್, ನಿಮ್ ಸೋಲ್ಮೇಟ್ ಕಡೆನೆ ಅವ್ರ ಕಡೆಯಿಂದ ಮೂವ್ ಬರ್ತಾ ಇದೆ. ನಿಮ್ಮ ತಾಳ್ಮೆಗೆ, ಶ್ರಮಕ್ಕೆ ಬೆಲೆ ಸಿಗ್ತಾ ಇದೆ. ಎಸ್, ಅಲ್ಟಿಮೇಟ್ ಸಕ್ಸಸ್ ನಿಮ್ ಜೀವನಕ್ಕೆ ಬರುತ್ತೆ. ಆದ್ರೆ ನೀವು ಯಾವಾಗ ನಿಮ್ಮನ್ನ ನೀವು ಕಂಟ್ರೋಲ್ ಮಾಡ್ಕೊಂತೀರೋ ಅವಾಗ, ಯಾವಾಗ ಈ ನೆಗೆಟಿವ್ ಎನರ್ಜಿಯಿಂದ ವಾಪಸ್ ಬರ್ತಿರೋ ಅವಾಗ. ಎಸ್, ಪಾಸ್ಟ್ ಎನರ್ಜಿ ಬಿಟ್ಬಿಟ್ಟು ಪ್ರೆಸೆಂಟಿಗೆ ಬನ್ನಿ, ಹೊಸದಾಗಿ ನ್ಯೂ ಬಿಗಿನಿಂಗ್ ಶುರು ಮಾಡಿ. ಎಸ್, ನ್ಯೂ ವಿಷನ್, ಫೈಟಿಂಗ್, ನಿಮ್ಮ ಹೊಸ ಕನಸಿಗಾಗಿ ನೀವು ಹೋರಾಡಿ ಅಂತ ಕೂಡ ಇಲ್ಲಿ ಮೆಸೇಜ್ ಬರ್ತಾ ಇದೆ. ನೋಡಿ, ಕಿಂಗ್ ಆಫ್ ಪೆಂಟಕಲ್ಸ್, ಕ್ವೀನ್ ಆಫ್ ಪೆಂಟಕಲ್ಸ್, ಕಿಂಗ್ ಆಫ್ ಪೆಂಟಕಲ್ಸ್, ಟ್ವಿನ್ ಫ್ಲೇಮ್, ಸೋಲ್ಮೇಟ್ ಜರ್ನಿ. ಎಸ್, ಅಫ್ ಕೋರ್ಸ್, ನಿಮ್ ಕನ್ಸ್ ಅದೇ ಆಗಿದ್ರೆ, ಅದೇ ಕೂಡ ಫೆಬ್ರವರಿ ಮಂತ್ ಆಗಿದ್ರಿಂದ ಯಾರು ಕ್ರಿಯೇಟ್ ಮಾಡ್ಲಿಕ್ಕೆ ಆಗಲ್ಲ.
ನೀವಿಬ್ರು ಒಂದಾಗ್ಬೇಕು ಅಂದ್ರೆ ನೀವೇ ಪ್ರಯತ್ನ ಪಡ್ಬೇಕು. ಎಸ್, ನಿಮ್ಮಿಬ್ರಿಗೂ ಡೆಫಿನೆಟ್ ಆಗಿ 200% ಗ್ಯಾರಂಟಿ ಮದ್ವೆ ಆಗತ್ತೆ. 200% ಗ್ಯಾರಂಟಿ ಕೊಡ್ತೀನಿ ನಾನು. ಎಸ್, ಯು ಹ್ಯಾವ್ ಟು ವರ್ಕ್ ದಿಸ್. ಯಾವಾಗ ಆಗುತ್ತೆ? ಯಾವಾಗ ನೀವು ಟ್ಯೂನ್ ಇನ್ ಆಗ್ತೀರಾ ಅವಾಗ. ಯಾವಾಗ ಪಾಸ್ಟ್ ನ ಲೆಟ್ ಗೋ ಮಾಡ್ತೀರಾ ಅವಾಗ. ಯಾವಾಗ ನೀವು ಬ್ಯಾಲೆನ್ಸ್ ಮಾಡ್ಕೊಂತೀರಾ ಅವಾಗ. ಎರಡೂ ಕಾರ್ಡಿಗೆ ಸೇಮ್ ಎನರ್ಜೀಸ್ ಬರ್ತಾ ಇದೆ. ಟ್ರಾವೆಲಿಂಗ್, ಎಸ್, ಗುಡ್ ನ್ಯೂಸ್ ಬರೋದ್ರಲ್ಲಿ ಇದೆ ನಿಮ್ಗೆ. ಟ್ರಾವೆಲ್ ಮಾಡಿ ಮುಂದುವರಿರಿ ಅದರಿಂದ ಅಂತ ಕೂಡ ಬರ್ತಾ ಇದೆ. ಕಂಪ್ಲೀಟೇಷನ್, ಎಸ್, ಸ್ವಲ್ಪ ಕಾಂಪ್ರಮೈಸ್ ಆಗಿ ನೋಡಿ. ಒಬ್ರಿಗೊಬ್ರು ಪರಿಪೂರ್ಣ ಆಗ್ತೀರಾ. ಈ ರಿಲೇಶನ್ಶಿಪ್ ಇನ್ನ ಮುಗ್ದೋಗಿಲ್ಲ. ಕಾನ್ಶಿಯಸ್ನೆಸ್, ನಿಮ್ಮನ್ನ ಅರ್ಥ ಮಾಡ್ಕೊಳ್ಳಿ, ಅವ್ರನ್ನೂ ಅರ್ಥ ಮಾಡ್ಕೊಳ್ಳಿ, ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಈ ಸೋಲ್ ಜರ್ನಿ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ನಿಮ್ ಹೃದಯ ಏನು ಅಂತ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ. ಹೃದಯ ಅನ್ನೋ ಒಂದು ವಸ್ತುನ ದೇವರು ಯಾಕೆ ಇಟ್ಟಿದ್ದಾನೆ ನಮ್ಮ ಮನ್ಸಲ್ಲಿ ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಮೆಡಿಕಲಿ ಅದು ರಕ್ತ ಸಂಚಾರ ಮಾಡುತ್ತೆ ನರಗಳಿಗೆಲ್ಲ, ಅದನ್ನ ಬಿಟ್ಬಿಡಿ. ಸ್ಪಿರಿಚುಲಿ ನಿಮ್ ಹೃದಯದಲ್ಲಿ ಯಾಕೆ ನಿಮ್ ಹೃದಯನ ಇಟ್ಟಿದ್ದಾನೆ, ಆ ಹೃದಯ ಇಷ್ಟೊಂದು ಭಾವನೆನ ಯಾಕೆ ಅದು ಪ್ರೊಜೆಕ್ಟ್ ಮಾಡುತ್ತೆ ಅಂತ ಕೂಡ ಯೋಚನೆ ಮಾಡಿ. ಎಸ್, ಗೈಡೆನ್ಸ್, ಡಿವೈನ್ ಗೈಡೆನ್ಸ್ ನಿಮ್ ಜೀವನದಲ್ಲಿ ನಡೀತಾ ಇದೆ. ತುಂಬಾ ಚೆನ್ನಾಗಿದೆ. ನಿಮ್ ಹೃದಯ ಏನ್ ಹೇಳ್ತಿದೆ ಕೇಳಿಸ್ಕೊಳ್ಳಿ. ಎಸ್, ಓಕೆ. ಕಾರ್ಡು ಅದಾಗದೆ ಬಿದೋಗ್ತಾ ಇದೆ, ಹಿಡ್ಕೊಳಕ್ಕೂ ಆಗ್ತಾ ಇಲ್ಲ ನೋಡಿ. ದಿಸ್ ಸಿಚುವೇಶನ್ ವಿಲ್ ಇಂಪ್ರೂವ್. ಎಸ್, ದಿಸ್ ಸಿಚುವೇಶನ್ ವಿಲ್ ಇಂಪ್ರೂವ್. ಪರ್ಫೆಕ್ಟ್ ಟೈಮಿಂಗ್. ಕೆಲವ್ರಿಗೆ ಇನ್ ಕೆಲವೇ ತಿಂಗಳಲ್ಲಿ ಈ ಪರಿಸ್ಥಿತಿ ಸರಿ ಹೋಗ್ಬಿಡುತ್ತೆ. ಪರ್ಫೆಕ್ಟ್ ಟೈಮಿಂಗ್ ಬರ್ಬೇಕು ಅಂದ್ರೆ ನೀವು ಪರ್ಫೆಕ್ಟ್ ಆಗಿರೋ ವ್ಯಕ್ತಿಯಾಗಿ ಬದಲಾಗ್ಬೇಕು. ನೀವು ಪರ್ಫೆಕ್ಟ್ ಆಗಿರೋ ವ್ಯಕ್ತಿ ಯಾವಾಗವರೆಗೂ ಬದಲಾಗಲ್ವೋ ಅಲ್ಲಿವರೆಗೂ ನಿಮ್ ಜೀವನದಲ್ಲಿ ಪರ್ಫೆಕ್ಟ್ ಪಾರ್ಟ್ನರ್ ಕೂಡ ಬರೋದಿಲ್ಲ. ಲೆಟ್ ಗೋ. ಹಳೆದನ್ನೆಲ್ಲ ಬಿಟ್ಬಿಡಿ. ಯಾರು ಯಾರ ಜೀವನದಲ್ಲೂ ಪರ್ಫೆಕ್ಟ್ ಆಗಿರೋದಿಲ್ಲ. ರಿಮೈನ್ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಅಂತ ನಿಮ್ ಹೃದಯ ಹೇಳ್ತಾ ಇದೆ. ಎಸ್, ಕಮ್ಯುನಿಕೇಟ್ ಕ್ಲಿಯರ್ಲಿ, ಸರಿಯಾಗಿ ಮಾತಾಡಿ, ಭಾವನೆನ ವ್ಯಕ್ತಪಡಿಸಿ ಅಂತ ಕೂಡ ಹೇಳ್ತಾ ಇದೆ. ಎಸ್, ಆಗ್ಲೇ ಹೇಳ್ದೆ ಡೆಫಿನೆಟ್ ಆಗಿ ನಿಮ್ಗೆ ಮದ್ವೆ ಆಗೇ ಆಗುತ್ತೆ ಅಂತ. ಸ್ವರ್ಗದಲ್ಲಿ ನಿಶ್ಚಯವಾದ ಜೋಡಿ ಇದು. ಫರ್ಗಿವ್ನೆಸ್, ಕ್ಷಮಿಸಿ. ಎಸ್, ಆಪರ್ಚುನಿಟಿ ಬರ್ತಾ ಇದೆ. ಬಹಳಷ್ಟು ಹಣಕಾಸಿನ ಆಪರ್ಚುನಿಟಿ ಬರ್ತಾ ಇದೆ. ನಾಟ್ ದ ರೈಟ್ ಟೈಮ್. ಇವಾಗ ನಾಟ್ ದ ರೈಟ್ ಟೈಮ್. ಪರ್ಫೆಕ್ಟ್ ಟೈಮಿಂಗ್ ಅಲ್ಲಿ ಯಾವಾಗ ಬರ್ಬೇಕೋ ಅವಾಗ ಬರುತ್ತೆ. ಕಾಂಪ್ರಮೈಸ್ ಆಗಿ ಕೆಲವರು. ಇಯರ್ ಫ್ರಮ್ ನೌ ದೇರ್ ಇಸ್ ಸಮಥಿಂಗ್ ಬೆಟರ್. ನೀವು ಅನ್ಕೊಂಡಿದ್ಕಿಂತ ಚೆನ್ನಾಗಿರುತ್ತೆ ಜೀವನ. ಯಾಕೆ ಈ ರೀತಿ ನಿಮ್ ಜೀವನನ ಇಟ್ಕೊಂತಾ ಇದ್ದೀರಾ? ಎಸ್, ಸರ್ಪ್ರೈಸ್ ಬರ್ತಾ ಇದೆ ನಿಮ್ ಜೀವನಕ್ಕೆ. ತುಂಬಾ ಕರ್ಕೊಂಡು ಇರ್ಬೇಡಿ. ನಿಮ್ ಮನ್ಸು ಏನ್ ಹೇಳ್ತಾ ಇದೆ ಕೇಳಿ. ಒಂದ್ 10 ನಿಮಿಷ ಹಾನೆಸ್ಟಿ, ಪ್ರಾಮಾಣಿಕವಾಗಿರಿ. ಯಾರ ಜೊತೆ ಪ್ರಾಮಾಣಿಕವಾಗಿರ್ಬೇಕು ನೀವು ನೋಡಿ. 31 ಎನರ್ಜಿ ಇದೆ. 333 ಇಲ್ಲೇ ಇದೆ. 333 333 ಏಂಜಲಿಕ್ ನಂಬರು, ಕ್ರಿಯೇಟಿವಿಟಿ ನಂಬರು, ನ್ಯೂ ಬಿಗಿನಿಂಗ್ ನಂಬರು. ಹೊಸದಾಗಿ ನಿಮ್ ಜೀವನ ಶುರು ಮಾಡಿ. ಅವಾಗ ನಿಮ್ ಜೀವನದಲ್ಲಿ ಪ್ರಾಮಾಣಿಕವಾಗಿ ನೀವು ಪ್ರಯತ್ನ ಪಟ್ಟಿ ಹೊಸ ಶುರು ಮಾಡಿದಾಗ ನಿಮ್ ಜೀವನದಲ್ಲಿ ಸರ್ಪ್ರೈಸ್ ಬರುತ್ತೆ. ನಿಮ್ ಹೃದಯದ ಮಾತನ್ನ ಒಂದ್ 3 ನಿಮಿಷ ಸೈಲೆಂಟ್ ಅಲ್ಲಿ ಕುತ್ಕೊಂಡು ಕೇಳಿಸ್ಕೊಳ್ಳಿ ಅಂತ ಅದು ಬೇಡ್ಕೊಳ್ತಾ ಇದೆ. ಪ್ಲೀಸ್ ಮಾಡಿ ಚಾಯ್ಸಸ್. ನಿಮ್ಗೇನು ಗೊತ್ತಾಗ್ತಿಲ್ಲ ಅಂದ್ರೆ ಅವ್ರು ನಿಮಗ್ ಸಹಾಯ ಮಾಡ್ತಾರೆ ನೋಡಿ. ಅಗೇನ್ 3 ಎನರ್ಜಿ. ಎಸ್, ಕ್ರಿಯೇಟಿವಿಟಿ ಆಗಿ ನೀವು ಮಾಡ್ಬೇಕು. ನಿಮ್ಗೆ ಗೊತ್ತಿಲ್ದಿರೋ ವ್ಯಕ್ತಿ ನಿಮ್ಮೊಳಗೊಬ್ರು ಇದ್ದಾರೆ, ಅವ್ರನ್ನ ಕಂಡು ಹಿಡೀರಿ. ಎಸ್, ಪ್ರಮೋಟಿಂಗ್. ಎಸ್, ಫೋನ್ ನಂಬರ್ ಕೊಡ್ತಾ ಇರ್ಬೋದು ಯಾರೋ. ಮೇ ಬಿ ನನ್ ಬಾಯಿಂದ ಬಂತು ಅಂದ್ರೆ. ಎಸ್, ಯಾರೋ ಕಾಲ್ ಮಾಡೋರು ಇದ್ದಾರೆ ನಿಮ್ಗೆ. ನಿಮ್ ವಿಶ್ ಗ್ರಾಂಟೆಡ್ ಆಗ್ತಿದೆ. ಬಿ ಕೇರ್ಫುಲ್. ಏನ್ ಕೇಳ್ತಾ ಇದ್ದೀರಾ? ಪಾಸ್ಟ್ ಎನರ್ಜಿಲೇ ಇದ್ಕೊಂಡು ಏನ್ನ ಕೇಳಕ್ ಸಾಧ್ಯ ನೀವು? ನಿಮ್ ಸೋಲ್ ಜರ್ನಿ ಏನು ಅರ್ಥ ಮಾಡ್ಕೊಳ್ಳಿ. ಜೀವನದಲ್ಲಿ ಮುಂದುವರಿರಿ. ಮೂವಿಂಗ್ ಕಾರ್ಡ್, ಕ್ವೀನ್ ಆಫ್ ಯೂನಿಕಾರ್ನ್. ಮ್ಯಾಜಿಕ್. ದೇರ್ ಇಸ್ ಎ ಮ್ಯಾಜಿಕ್ ವೇಟಿಂಗ್ ಫಾರ್ ಯು. ಸೊ ಫೋಕಸ್ ಆನ್ ವಾಟ್ ಯು ವಾಂಟ್. ಫ್ರೀಡಮ್. ನಿಮ್ ಜೀವನನ ಫಸ್ಟ್ ಫ್ರೀ ಮಾಡಿ ಅಂತ ಹೇಳ್ತಾ ಇದೆ ಅದು. ಕಾರ್ಡ್ ಮತ್ತೆ ತೆಗಿತಾನೆ ಇದೆ. ನಗ್ನಗ್ತಾ ಜೀವನನ ಎದುರಿಸ್ರಿ ಅಂತ ಕೂಡ ಹೇಳ್ತಾ ಇದೆ. ಎಸ್, ಡಿವೈನ್ ಸೈಟ್ ಕೂಡ ಕಾಯ್ತಾ ಇದೆ. ಇಂಟ್ಯೂಷನ್. ನಿಮ್ ಇಂಟ್ಯೂಷನ್ ಏನ್ ಹೇಳ್ತಾ ಇದೆ? ಕಿಂಗ್ ಆಫ್ ಯೂನಿಕಾರ್ನ್, ಫ್ಲೈಟ್. ಎಸ್,
Did you see this? ಇದು ಸೆಕೆಂಡ್ ಟೈಮ್ ಅನ್ಕೊಂತೀನಿ ಕಿಂಗ್ ಆಫ್ ಯೂನಿಕಾರ್ನ್, ಕ್ವೀನ್ ಆಫ್ ಯೂನಿಕಾರ್ನ್ ಬರ್ತಾ ಇರೋದು. ಯು ಆರ್ ಬ್ಲೆಸ್ಡ್ ವಿತ್ ಮೆಜೆಸ್ಟಿ, ವಿಷನ್ ಅಂಡ್ ಪವರ್. ಯು ಆರ್ ಬ್ಲೆಸ್ಡ್ ವಿತ್ ಲವ್, ಕಂಪ್ಯಾಷನ್ ಅಂಡ್ ವಿಸ್ಡಮ್. ಆಗ್ಲೇ ಹೇಳ್ದೆ, ಡೆಫಿನೆಟ್ ಆಗಿ ಡಿವೈನ್ ಕೌಂಟರ್ ಪಾರ್ಟ್ ನೀವು, ಡಿವೈನ್ ಕೌಂಟರ್ ಪಾರ್ಟ್. ಆದ್ರೆ ಯಾರು ಶ್ರಮ ಆಗ್ತಾ ಇಲ್ಲ ಇಲ್ಲಿ, ನೀವು ಶ್ರಮ ಹಾಕ್ಬೇಕು. ಯಾಕೆ ಅಂದ್ರೆ ನೀವಿಲ್ಲಿ ಮೆಚೂರ್ಡ್ ಪರ್ಸನ್, ನಿಮಗ್ ಗೊತ್ತು ನಿಮ್ ಸೋಲ್ ಜರ್ನಿ ಏನ್ ಹೇಳ್ತಾ ಇದೆ ಅಂತ. ಬಹಳಷ್ಟು ಜನಕ್ಕೆ ಅನಾರೋಗ್ಯ ಇರ್ಬೋದು, ಅದರಿಂದ ಹೊರಗೆ ಬರ್ತೀರಾ, ಯೋಚನೆ ಮಾಡಬೇಡಿ. ಶಾಂತಿಯಿಂದ ಸಮಾಧಾನದಿಂದ ವರ್ತಿಸಿ ಅಂತ ಕೂಡ ಹೇಳ್ತಾ ಇದ್ದಾರೆ ಏಂಜಲ್ಸ್. ಇನ್ನೂ ಮೆಸೇಜ್ ಬೇಕು ಅಂತ ಹೇಳ್ತಾ ಇದ್ದಾರೆ, ಬನ್ನಿ ನೋಡೋಣ. ಏನೋ ಮೆಸೇಜ್ ನಿಮ್ಗೆ ಜಾಸ್ತಿ ಬೇಕು ಅಂತ ಹೇಳ್ತಾ ಇದ್ದಾರೆ ಕಾರ್ಡಲ್ಲೂ. ಎಸ್, ಬರ್ತ್, ಹೊಸ ವ್ಯಕ್ತಿಯಾಗಿ ಬದಲಾಗಿ ನಿಮ್ಗೆ ಕನಸನ್ನ ತುಂಬಾ ಉನ್ನತ ಮಟ್ಟಕ್ಕೆ ಎತ್ಕೊಂಡೋಗಿ. ಎಸ್, ಉನ್ನತ ಮಟ್ಟಕ್ಕೆ ಎತ್ಕೊಂಡೋಗಿ. ನಿಮ್ಗೆ ಎಲ್ಲ ಸಾಮರ್ಥ್ಯ ಇರ್ಬೇಕಾದ್ರೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಯಾಕೆ ನೀವು ಆಸೆ ಪಡ್ತೀರಾ? ಸಿಗೋದಾದ್ರೆ ಕೊಪ್ಪರಿಗಿನೇ ಸಿಗ್ಲಿ ಅಂತಾರಲ್ಲ, ಆ ತರ ಇದೆ. ಮ್ಯಾಜಿಕ್ ನಿಮ್ ಜೀವನದಲ್ಲಿ ಆಗೇ ಆಗತ್ತೆ. ಯಾಕೆ ಅಂದ್ರೆ ನೀವು ಬ್ಲೆಸ್ಡ್ ಇದ್ದೀರಾ ತುಂಬಾ. ಆರ್ಕೆಂಜಿಯಲ್ ಯೂರಿಯಲ್ ನಿಮ್ ಜೊತೆ ಇದ್ದಾರೆ, ಆರ್ಕೆಂಜಿಯಲ್ ಗ್ರೇಬಿಯಲ್ ನಿಮ್ ಜೊತೆ ಇದ್ದಾರೆ. ಸೀಕಿಂಗ್ ಗುಡ್. ನಿಮ್ಮ ಪರಿಸ್ಥಿತಿನ ನೀವೇ ಅಲ್ಲಿ ಹಾಳು ಮಾಡ್ಕೊಂತಾ ಇರೋದು. ನಿಮ್ ಪರಿಸ್ಥಿತಿ ನೀವ್ ಅನ್ಕೊಂಡಂಗೆ ಯಾವ್ದೇ ರೀತಿಲೂ ಕೆಡ್ತಲ್ಲಿಲ್ಲ. ಅಲ್ಲಿ ಸ್ಟಕ್ ಆಗ್ತಾ ಇರೋದು ನೀವು. ನಿಮ್ಮನ್ನ ನೀವು ಆ ಪರಿಸ್ಥಿತಿಗೆ ಹಾಕೊಂತಾ ಇದ್ದೀರಾ. ನೀವು ಅನ್ಕೊಂಡಂಗ ಆ ಪರಿಸ್ಥಿತಿ ಕೆಟ್ಟಾಗಿಲ್ಲ, ಚೆನ್ನಾಗೇ ಇದ್ದೀರಾ ನೀವು. ಅದ್ರಿಂದ ಹೊರಗ್ ಬರೋ ಪ್ರಯತ್ನ, ನೀವು ಪಾಸ್ಟ್ ಎನರ್ಜಿಯಿಂದ ಹೊರಗ್ ಬರೋ ಪ್ರಯತ್ನ ಮಾಡ್ತಾ ಇಲ್ಲ ಅಷ್ಟೇ. ಎಸ್, ಏಂಜಲ್ಸ್ ನಿಮ್ಮನ್ನ ತುಂಬಾ ಕ್ಲೋಸ್ ಆಗಿದ್ದಾರೆ. ಮದರ್ ಮೇರಿ ಕೂಡ ನಿಮ್ಗೆ ಬಂದ್ರು. ಎಸ್, ಸೋಲ್ ಪರ್ಪಸ್ ಕೂಡ ತಿಳ್ಕೊಳ್ಳಿ. ದ ಕ್ರಿಸ್ಟ್, ಎಸ್, ಸರ್ವಿಸ್ ಮಾಡಿ. ಸರ್ವಿಸ್ ಇಸ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ನೋಡಿ. ಕ್ರಿಸ್ಟು ಬಂದ್ರು, ಮೇರಿನೂ ಬಂದ್ರು. ಪಾರ್ವತಿ, ಪರಮೇಶ್ವರ, ಲಕ್ಷ್ಮೀ ನಾರಾಯಣನೇ ನಿಮ್ ಜೊತೆ ಇದ್ದಾರೆ. ಏಂಜಲ್ಸ್, ಕ್ರಿಸ್ಟು, ಮೇರಿನೇ ನಿಮ್ ಜೊತೆ ಇದ್ದಾರೆ. ಇನ್ನೇನ್ ಬೇಕು ನಿಮ್ಗೆ? ಇನ್ಯಾರು ಬಂದ್ ಹೇಳ್ಬೇಕು? ನಿಮ್ಮ ಹೃದಯದ ಮಾತನ್ನ ಕೇಳಿ 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 ಅಂತ. ಸಾರಿ, ತುಂಬಾ ರಫ್ ಆಗಿ ಬಂತು ವಾಯ್ಸ್ ಎಲ್ಲ. ನಾನು ಏನ್ ಮಾಡ್ಲಿ, ಅದು ಎನರ್ಜಿ ಇಷ್ಟೊತ್ತು ಹಂಗಿತ್ತು. ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.